ಕಾಂಗ್ರೆಸ್ ಮತ್ತು ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ನ ಮೈತ್ರಿಕೂಟಕ್ಕೆ ಬಹುಮತ ಅಂತ ಇದ್ದಾವೆ. ಎರಡು ರಾಜ್ಯಗಳು ತಲಾ 90 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಜಮ್ಮು ಕಾಶ್ಮೀರದಲ್ಲೂ 90, ಹರಿಯಾಣದಲ್ಲೂ 90. ಎರಡು ರಾಜ್ಯಗಳಲ್ಲಿ 46 ಮ್ಯಾಜಿಕ್ ನಂಬರ್. ಹರಿಯಾಣದಲ್ಲಿ ಸತತ 2 ಅವಧಿಗೆ ಅಧಿಕಾರ ಚಲಾಯಿಸಿರುವ ಬಿಜೆಪಿ ಈ ಸಲ ಕಾಂಗ್ರೆಸ್ಗೆ ಅಧಿಕಾರ ಬಿಟ್ಟುಕೊಡಬೇಕಾಗಿ ಬರುತ್ತೆ ಅನ್ನುವ ಭವಿಷ್ಯ. ಹರಿಯಾಣದಲ್ಲಿ ಬಿಜೆಪಿಯ ಹ್ಯಾಟ್ರಿಕ್ ಗೆಲುವಿನ ಆಸೆ ಈಡೇರುವಂತೆ ಕಾಣಿಸ್ತಾ ಇಲ್ಲ. ಯಾವ ಯಾವ ಸಮೀಕ್ಷೆಗಳು ಏನೇನು ಭವಿಷ್ಯ ನುಡಿತಾ ಇದ್ದಾವೆ ಅನ್ನೋದರ ವಿವರಗಳಿಗೆ ಹೋಗ್ತೀವಿ. ಆರ್ಟಿಕಲ್ 370 ಅಬ್ರೋಗೇಷನ್ ನಂತರ 370ನೇ ವಿಧಿಯನ್ನ ಕಿತ್ತು ಹಾಕಿದ ನಂತರ ನಡೆದ ಮೊದಲ ವಿಧಾನಸಭಾ ಚುನಾವಣೆ ಜಮ್ಮು ಕಾಶ್ಮೀರದಲ್ಲಿ. ಹತ್ತು ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯಾಗಿತ್ತು. ಹತ್ತು ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆದಾಗ ಒಟ್ಟು ವಿಧಾನಸಭಾ ಕ್ಷೇತ್ರಗಳು 87 ಇದ್ವು. 87ರ ಪೈಕಿ 25 ಬಿಜೆಪಿ, ಪಿಡಿಪಿ 28, ನ್ಯಾಷನಲ್ ಕಾನ್ಫರೆನ್ಸ್ 15, ಕಾಂಗ್ರೆಸ್ 12, ಇತರೆ 7 ಇದ್ವು. ಈಗ 90 ವಿಧಾನಸಭಾ ಕ್ಷೇತ್ರಗಳ ಜಮ್ಮು ಕಾಶ್ಮೀರದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಹರಿಯಾಣದಲ್ಲಿ ಕಾಂಗ್ರೆಸ್ ಮ್ಯಾಜಿಕ್ ನಂಬರ್ ದಾಟುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. 46 ಮ್ಯಾಜಿಕ್ ನಂಬರ್ ಹರಿಯಾಣದಲ್ಲಿ. ಎನ್ಡಿಟಿವಿ ಸಮೀಕ್ಷೆ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ. ರಿಂದ 61 ಕಾಂಗ್ರೆಸ್, 20 ರಿಂದ 32 ಬಿಜೆಪಿ. ಆಡಳಿತಾರೂಢ ಬಿಜೆಪಿ, 10 ವರ್ಷಗಳ ಕಾಲ ಹರಿಯಾಣವನ್ನು ಆಳಿರುವ ಬಿಜೆಪಿ ಈ ಸಲ ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾಗತ್ತೆ ಅಂತ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಆಡಳಿತ ವಿರೋಧಿ ಅಲೆ ಹರಿಯಾಣ ಬಿಜೆಪಿ ಸರ್ಕಾರಕ್ಕೆ ತಟ್ಟಿದೆ ಸಮೀಕ್ಷೆಗಳ ಪ್ರಕಾರ.
CNN ಸಮೀಕ್ಷೆ ಕೂಡ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಬಹುಮತ ಅಂತ ಇದೆ. ಕಾಂಗ್ರೆಸ್ 59 ಅಂತೆ. ಇನ್ನೊಂದು ಸಮೀಕ್ಷೆ 56ರಿಂದ 61 ಕಾಂಗ್ರೆಸ್. ಪ್ರತಿ ಸಲದಂತೆ ಈ ಸಲ ಕೂಡ ಒಂದರ ನಂತರ ಒಂದರಂತೆ ಎಕ್ಸಿಟ್ ಪೋಲ್ನ ಸಂಖ್ಯೆಗಳು ಬರ್ತಾ ಇದೆ. ಕಾಂಗ್ರೆಸ್ 59, ಬಿಜೆಪಿ 21. CNN ಸಮೀಕ್ಷೆ. ಇದುವರೆಗೂ ಬಂದ ಬಹುತೇಕ ಸಮೀಕ್ಷೆಗಳು ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ, ಏಕಾಂಗಿಯಾಗಿ ಸರ್ಕಾರ ರಚಿಸುವುದಕ್ಕೆ ಬೇಕಾದಷ್ಟು ಸ್ಥಾನಗಳ ಕಾಂಗ್ರೆಸ್ಗೆ ಸಿಗ್ತವೆ ಅಂತ ಹೇಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಒಂದೆರಡು ಸ್ಥಳೀಯ ಮಾಧ್ಯಮಗಳು ಅತಂತ್ರ ವಿಧಾನಸಭೆಯ ಭವಿಷ್ಯ ನುಡಿತಾ ಇದ್ದಾವೆ. ಹರಿಯಾಣ CNN ಸಂಸ್ಥೆ ಕೊಟ್ಟ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ. 90 ವಿಧಾನಸಭಾ ಕ್ಷೇತ್ರಗಳು, 46 ಮ್ಯಾಜಿಕ್ ನಂಬರ್. ಕಾಂಗ್ರೆಸ್ 58 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಹರಿಯಾಣದಲ್ಲಿ ಕಂಫರ್ಟಬಲ್ ಆಗಿ ಸರ್ಕಾರ ರಚಿಸುತ್ತೆ ಅಂತ ಈ ಭವಿಷ್ಯ ನುಡಿತಾ ಇದೆ. ಬಿಜೆಪಿ 24ಕ್ಕೆ ಕುಸಿಯುತ್ತೆ. ಕಳೆದ ಸಲ 40 ಕ್ಷೇತ್ರಗಳಲ್ಲಿ ಗೆದ್ದು ಅಲ್ಪಮತದ ಸರ್ಕಾರ ರಚಿಸಿದ್ದ ಬಿಜೆಪಿ ಈ ಸಲ 24ಕ್ಕೆ ಕುಸಿಯುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಬಿಜೆಪಿ ಅಲಯನ್ಸ್ ಆಗಿದ್ದ ಜೆಜೆಪಿ ಈ ಸಲ ಕೇವಲ 2 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ CNN ಭವಿಷ್ಯ. ಬಿಜೆಪಿ 24, ಕಾಂಗ್ರೆಸ್ 58, ಜೆಜೆಪಿ 2. INLD 2. CNN ಭವಿಷ್ಯ ಇದು. NDTV ಸಮೀಕ್ಷೆ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ 49ರಿಂದ 61 ಕ್ಷೇತ್ರಗಳು, ಸರಳ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚಿಸುತ್ತೆ ಅಂತ NDTV ಕೂಡ ಹೇಳ್ತಾ ಇದೆ. ರಿಂದ 61, ಬಿಜೆಪಿ 20ರಿಂದ 32 ಮಾತ್ರ.
ಧ್ರುವ ಅನ್ನುವ ಇನ್ನೊಂದು ಎಕ್ಸಿಟ್ ಪೋಲ್ ಬರ್ತಾ ಇದೆ. ಅದು ಕೂಡ ಕಾಂಗ್ರೆಸ್ಸಿಗೆ ಸ್ಪಷ್ಟ ಬಹುಮತದ ಭವಿಷ್ಯ ನುಡಿತಾ ಇದೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನನ್ನ ಜೊತೆಗಿದ್ದಾರೆ. ಜೊತೆಗೆ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟರ್ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ರೆ, ಎರಡು ನಿರೀಕ್ಷಿತ ಅನ್ನಿಸ್ತಾ ಇದೆಯಾ ಟ್ರೆಂಡ್ ನೋಡ್ತಾ ಇದ್ರೆ? ಬಹುಮಟ್ಟಿಗೆ ನಿರೀಕ್ಷಿತ ಅಂತ ಕಾಣ್ತಾ ಉಂಟು ಆ್ಯಕ್ಚುಲಿ ಬಸ್ಟ್. ಆದರೆ ಬಿ ಜೆ ಪಿಗೆ ಇಷ್ಟು ಕಮ್ಮಿ ಬರೋದು ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಉಂಟು. ಯಾವುದು? ಹರಿಯಾಣದಲ್ಲಿ. ಓಕೆ. ಬಟ್ ಬಿ ಜೆ ಪಿ ಸ್ವಲ್ಪ ಅಪ್ ಟು 30 ಆದರೂ ಟಚ್ ಮಾಡೋದು. ಮತ್ತು ಕಾಂಗ್ರೆಸ್ ಅಬ್ಸಲ್ಯೂಟ್ ಮೆಜಾರಿಟಿ ಅಂದರೆ 45. ಲಾಸ್ಟ್ ಟೈಮ್ ಕೂಡ ಎಕ್ಸಿಟ್ ಪೋಲ್ ಹರಿಯಾಣ ಹೆಚ್ಚಿನ. ಲಾಸ್ಟ್ ಟೈಮ್ 2019 ಎಲೆಕ್ಷನ್ಸ್ ತಪ್ಪಾಗಿದೆ. ಎಲ್ಲರೂ ಬಿ ಜೆ ಪಿಗೆ 60 ಕೊಟ್ಟಿದ್ರು, 60 ದಾಟ್ತೆ ಅಂತ ಹೇಳ್ತಿದ್ರು. ಕಡೆಗೆ ಬಂದ 40ಕ್ಕೆ ಬಂದು ನಿಂತಿತ್ತು ಆ್ಯಕ್ಚುಲಿ, ಆಯ್ತಲ್ಲ. ಹಾಗಾಗಿ ಈ ಸಲ ಸರ್ವೆ, ಈಗ ನಮಗೊಂದು ಗೊತ್ತು, ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಭಾರಿ ಡಿಸ್ಕಷನ್ ಮಾಡಿ ನಾವೆಲ್ಲ ಸರ್ವೆ, ಎಕ್ಸಿಟ್ ಪೋಲು, ಒಪಿನಿಯನ್ ಪೋಲ್ ಎಲ್ಲ ನೋಡಿಕೊಂಡ್ರೆ ಕಡೆಗೆಲ್ಲ ಉಲ್ಟಾ ಪಲ್ಟಾಗಿದೆ. ಸೊ ಅಂತೂ ಬಟ್ ಸಟ್ಟ ಬಜಾರ್ ಹೇಳಿದೆ ಸತ್ಯ ಆಯಿತು. ಸಟ್ಟ ಬಜಾರ್ ಹೇಳಿ ಸತ್ಯ ಉಂಟು. ಈ ಸಲ ಸಟ್ಟ ಬಜಾರ್ ಅದೇ ಹೇಳ್ತಾ ಉಂಟು. 58 to 60 ಕಾಂಗ್ರೆಸ್, ಬಿ ಜೆ ಪಿಗೆ 20ರಿಂದ 23 ಏನೋ ಕೊಡ್ತಾ ಇದ್ದಾರೆ ಸಟ್ಟ ಬಜಾರ್ ಅಂತ ಹೇಳ್ಕೊಂಡು. ಸೊ ಏನು ಗೊತ್ತಾ, ಈ ಎರಡು ಟರ್ಮಿನ ಆಂಟಿ ಇನ್ಕಂಬನ್ಸಿ ಇದೆ. ಎರಡು ಟರ್ಮಿನ ಆಂಟಿ ಇನ್ಕಂಬನ್ಸಿ ಉಂಟು. ಈ ಸಲ ಮೇನ್ಲಿ ಅಲ್ಲಿ ಹೇಳ್ತಾರೆ ಗೊತ್ತಾ, ಕಿಸಾನ್ ಜವಾನ್ ಆ್ಯಂಡ್ ಪೈಲ್ವಾನ್ ಅಂತ ಹೇಳ್ತಾ ಇದ್ದಾರೆ ಸ್ಲೋಗನ್. ಯಾರಂದರೆ ಈ ಮೂರು ವರ್ಗಗಳು ಅಲ್ಲಿ ಅಪೋಸಿಷನ್ ಆಗುತ್ತೆ. ಕಿಸಾನ್ ಅಂತ ರೈತರದು ದೊಡ್ಡ ಆಂದೋಲನ ಆಯಿತು, ಜವಾನು ಅಗ್ನಿ ಇದರದ್ದು ಆಚೆ ಒಂದು ಇತ್ತು, ಮತ್ತು ಪೈಲ್ವಾನ್ ಇದು ಭಾರಿ ದೊಡ್ಡಗಳಾಯಿತು, ಗಲಾಟೆ ಆಯ್ತಲ್ಲ ಎಲ್ಲ. ಈಗ MP ಒಬ್ಬರು BJP ಅವರಾಗಿ ಅದ್ರಾಗೆ ಇಷ್ಟೆಲ್ಲ ಗಲಾಟೆ ಮಾಡಿ ಎಲ್ಲ ಭಾರಿ ಗಲಾಟೆ ಎಲ್ಲ ಆಗಿತ್ತು. ಸೊ ಇದೆಲ್ಲ ಉಂಟಲ್ಲ. ಸೊ ಇದು ಅದಕ್ಕಾಗಿ ಒಂದು ನಿಮಿಷ, ನಿಮ್ಮನ್ನು ಯಾರು ಲೈವಲ್ಲಿ ನೋಡ್ತಾ ಇದೀವಿ ಅಂತ ಹೇಳಕ್ಕೆ ಇಲ್ಲಿ ಆಯ್ತಲ್ಲ. ಸೊ ಅಜಿತ್, ಐ ವಿಲ್ ಕಂಟಿನ್ಯೂ. ಸೊ ಇದರಲ್ಲಿ ಜವಾನ್ ಪೈಲ್ವಾನ್, ಅದೇ ಕಿಸಾನ್ ಜವಾನ್ ಪೈಲ್ವಾನ್ ಅಂತಲೇ ಹೊರಟು ಹೋಗಿದ್ದಾರೆ ಬಿ ಜೆ ಪಿ ಅವರು. ಆ್ಯಕ್ಚುಲಿ ಯಾರು ಕಾಂಗ್ರೆಸ್ನವರು ಅದೇ ಡೈಲಾಗ್ ಇಟ್ಕೊಂಡು ಹೋಗಿದ್ದಾರೆ. ಬಹುಶಃ ಅವರಿಗೆ ಅದೇ. ಬಟ್ 60 ಸೀಟ್ ನನಗೂ ಆಶ್ಚರ್ಯ ಆಗ್ತಾ ಉಂಟು. ಯಾಕಂದರೆ ಯಾಕಂದರೆ ಬಿ ಜೆ ಪಿ ಒಳ್ಳೆ ಗ್ರೌಂಡ್ ವರ್ಕರ್ಸ್, ಮೊದಲೆಲ್ಲ ಬಿ ಜೆ ಪಿ ಹತ್ರ ವರ್ಕರ್ಸ್ ಇರಲಿಲ್ಲ. ಅವರೆಲ್ಲ ಹರಿಯಾಣ ಲೋಕದಲ್ಲ ಇದರದ್ದು ಹೋಗ್ತಾ ಇದ್ರು. ಆ್ಯಕ್ಚುಲಿ HLD ಪಾರ್ಟಿ ಅಲಯನ್ಸ್ ಮಾಡ್ಕೊಂಡು ಅಧಿಕಾರ ರೂಲ್ ಮಾಡಿದವರು. ಸಡನ್ 2014 ಅಬ್ಸಲ್ಯೂಟ್ ಮೆಜಾರಿಟಿ ಬಂದರು. ಕಟ್ಟರ್ ನೇತೃತ್ವದಲ್ಲಿ 10 ವರ್ಷ ನಡೆಯಿತು. ಲಾಸ್ಟ್ 9ನೇ ವರ್ಷದಲ್ಲಿ ಅಲ್ಲ 10 ವರ್ಷಕ್ಕೆ ಹತ್ತಿರ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ರ ಕಟ್ಟರ್ ಅಂತ ತೆಗೆದು ಸಾಯಿನ ಅಂತಂದರು. ಇಲ್ಲೊಂದು ಏನೇನು ಗೊತ್ತಾ, ಈ ಎರಡೂ ಸ್ಟೇಟ್ ಇವತ್ತು ನಡೀತಾ ಉಂಟಲ್ಲ, ಒಂದು ದೊಡ್ಡದಂದರೆ ಇದು ಕುಟುಂಬ ರಾಜಕಾರಣಿಗೆ ಹೇಳಿಟ್ಟ ಸ್ಟೇಟ್ ಎರಡೂ ಕೂಡ. ಈ ದೇಶದಲ್ಲಿ 4 ತಲೆಮಾರು ರಾಜ್ಯಕ್ಕೆ ಕಂಡದೇ ಒಂದು ಎರಡೇ ಪಾರ್ಟಿ. ಒಂದು ಕಾಂಗ್ರೆಸ್, ಯಾವುದಂದರೆ ಅದು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ. ವ್ಯಾರಾಜ್ ಇವರುಂಟಲ್ಲ ನಮ್ಮ ಇವರು ಅದೇ ರೀತಿ ಇದರಿಂದ INLD ಸಹ 4 ತಲೆಮಾರು ರಾಜ್ಯಕ್ಕೆ ತಗೊಂಡು ಮತ್ತೊಂದು ಪಕ್ಷ ಯಾವುದಿದ್ರೆ ಅದು INLD. ಯಾಕೆ ಗೊತ್ತಾ, ಅಲ್ಲಿ 4 ದೇವಿಲಾಲ್, ಚೌಟಾಲ ಇಬ್ಬರು ಮಕ್ಕಳು, ಅಭಯ್ ಸಿಂಗ್, ಅಜಯ್ ಸಿಂಗ್ ಅಂತ, ಮತ್ತು ದುಷ್ಯಂತ್ ಚೌಟಾಲ. ಈ 4 ತಲೆಮಾರಲ್ಲಿ ದೇಶದಲ್ಲಿ ಇರೋದು ಎರಡೇ ಫ್ಯಾಮಿಲಿ. ಒಂದು ಗಾಂಧಿ ಫ್ಯಾಮಿಲಿ, ಮತ್ತೊಂದು ಚೌಟಾಲ ಫ್ಯಾಮಿಲಿ. ಆ್ಯಕ್ಚುಲಿ ದೇವಿಲಾಲಿಂದ ಸುರೋದು. ಮತ್ತೊಂದು ಒಳ್ಳೆ ಜೋಕ್ ಹರಿಯಾಣ ಎಲೆಕ್ಷನ್ ಒಂದು ಒಳ್ಳೆ ಕಾರ್ಟೂನ್ ಜೋಕ್ ಹೇಳ್ತೇನೆ, ಭಾರಿ ಇಂಟ್ರೆಸ್ಟಿಂಗ್ ಉಂಟು. 1980 ಒಂದು ಎಲೆಕ್ಷನ್ ಆಗ್ತದೆ 1980s. ಯಾವುದು ಗೊತ್ತಾ, ಆದರೆ ಮೈ ಡಿಯರ್ ಲಾಲ್ ಅಂತ ಕಾರ್ಟೂನ್ ದೇಶದಾದ್ಯಂತ ಭಾರಿ ಜನ ಅದನ್ನು ಅಪ್ರಿಷಿಯೇಟ್ ಒಂದು ಕಾರ್ಟೂನ್. ಆಗ ಅಲ್ಲಿ 3 ಜನಕ್ಕೆ ಸ್ಟೇಟ್ ಲೀಡರ್ಸ್ಗಳು, ಬನ್ಸಿಲಾಲ್, ದೇವಿಲಾಲ್, ಭಜನ್ ಲಾಲ್ ಅಂತ. ಅವರು 3 ಪಾರ್ಟಿಗೆ ಬಿಲಾಂಗಿಂಗ್. ಒಂದು ಲೋಕದಳಕ್ಕೆ ಇವರು ಲೋಕದಳದಲ್ಲಿದ್ದಾಗ ಇವರು ದೇವಿಲಾಲ್, ಕಾಂಗ್ರೆಸ್ಸಲ್ಲಿ ಬನ್ಸಿಲಾಲ್, ಮತ್ತು ಜನತಾ ಪಕ್ಷ ನೇಗ್ರೋತ್ತರ ರೈತದಲ್ಲಿದ್ದದ್ದು ಭಜನ್ ಲಾಲ್. ಇವರಿಗೆ 3 ಜನ ಲೀಡರ್, ಮೈ ಡಿಯರ್ ಲಾಲ್ ಅಂತ 3 ನಾಯಿಗಳನ್ನು ಹಿಡ್ಕೊಂಡು 3 ನಾಯಿಗಳಿಗೆ ಮೈ ಡಿಯರ್ ಲಾಲ್ ಅಂತ ಒಂದು ಇದು. ಅದರಲ್ಲಿ 3 ಜನ ಹೆಸರು ದೇವಿಲಾಲ್, ಭಜನ್ ಲಾಲ್, ಬನ್ಸಿಲಾಲ್ ಅಂತ. ಇವರು 3 ಜನ ಎತ್ಕೊಂಡು ಅವರ ನಾಯಿ ಕೈಯಲ್ಲಿ ಹಗ್ಗ ಇಟ್ಕೊಂಡು ಕರಿತೆ ಮೈ ಡಿಯರ್ ಲಾಲ್ ಅಂತ ಹೇಳೋರು ಗೊತ್ತೇ. ಒಂದು ಇಂದಿರಾ ಗಾಂಧಿ, ಒಂದು ಚರಣ್ ಸಿಂಗ್, ಒಂದು ಚಂದ್ರಶೇಖರ್. ಸೊ ಆ ಲಾಲ್ ಅಂತಲೇ 3 ಜನ ಭಾರಿ ಅವ್ರು ಚೀಫ್ ಮಿನಿಸ್ಟರ್ ಅಧಿಕಾರ ಎಲ್ಲ ಅನುಭವಿಸಿದ್ದಾರೆ. ಅವ್ರು 3 ಜನ 3 ಪಕ್ಷಕ್ಕೆ ಆಗಿಬಿಟ್ರು. ಅದೊಂದು ಜೋಕ್. ಮತ್ತು ಇದೇ ಹೇಳಿದಲ್ಲ ರಾಜಕೀಯ. ಈ ಸಲ ಎಲೆಕ್ಷನ್ಗೆ ಬರೋದಾದರೆ ಇದೊಂದು ಇತ್ತೀಚಿನ ನಿರೀಕ್ಷೆ ಸಡನ್ ಅಂದರೆ ಮೋಸ್ಟ್ ಆಫ್ ಪ್ರೀ ಪೋಲ್ ಸರ್ವೆಗಳು ನೆಕ್ ಟು ನೆಕ್ ಅಂತ ಹೇಳಿದ್ರು. ನನಗಂತೂ ಇದು ಗೊತ್ತಿತ್ತು. ಯಾಕಂದರೆ ಕಾಂಗ್ರೆಸ್ ಗೆಯಿಂದ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ. 10 ವರ್ಷ ಅವರು ಅಧಿಕಾರದಲ್ಲಿ ಇರಲಿಲ್ಲ. 10 ವರ್ಷ BJP ಅದನ್ನು ರೂಲ್ ಮಾಡಿತ್ತು. ಫಸ್ಟ್ ಟೈಮ್ ಇದು ದೊಡ್ಡ ವಿಕ್ಟ್ರಿ ಅಂತ ಹೇಳ್ಬೇಕು. ಬಹುಶಃ ಈ ನಂಬರ್ ಎಲ್ಲಾದರೂ ಕರೆಕ್ಟ್ ಆಗಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್, ತೆಲಂಗಾಣದಲ್ಲಿ ಕಾಂಗ್ರೆಸ್ ಕಂಡ ವಿಕ್ಟ್ರಿಯನ್ನೇ ಮತ್ತೊಂದು ಸಲ. ಇದುವರೆಗೆ 3 ಸ್ಟೇಟನ್ನು ರೂಲ್ ಮಾಡ್ತಾ ಇತ್ತು ದೇಶದಾದ್ಯಂತ. ಯಾವುದು ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಇದ್ದರು. ಈಗ ಒಂದು 4ನೇ ಸ್ಟೇಟಿಗೆ ಹೋಗ್ತಾ ಇದೆ. ಸೊ ಸ್ವಲ್ಪ ಕಾಂಗ್ರೆಸ್ಸಿಗೆ ಸ್ವಲ್ಪ ಒಂದು ನೆಮ್ಮದಿ. ಅದು ಹೇಳ್ತಾ ಇದ್ದಲ್ಲ, ಬಹುಶಃ ಇದು ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಒಂದು ಇದಿರ್ಬೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಅಗ್ರೆಸಿವ್ಲಿ ಕ್ಯಾಂಪೇನ್ ಆಗಲ್ಲ. ಮತ್ತೇನು ಗೊತ್ತಾ,
ಅವರು ಆ ಪಾರ್ಟಿದ ಅಧ್ಯಕ್ಷನಾದ ಮೇಲೆ ಸ್ವಲ್ಪ ವಿಜಯವನ್ನು ಕಾಣಲಿಕ್ಕೆ ಶುರು ಮಾಡಿತ್ತು ಆ ಪಕ್ಷ. ಅಲ್ಲಿ ತನಕ ಅವರು ವಿಜಯವನ್ನು ಕಾಣಲೇ ಇಲ್ಲ. ಆ್ಯಕ್ಚುಲಿ ಭಾರಿ ವರ್ಷದ ನಂತರ ನಿಜವಾಗಿ ಅವರು ವಿಜಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕಂಡ ಮೇಲೆ 4 ಸ್ಟೇಟಲ್ಲಿ ಅವರು ವಿಕ್ಟ್ರಿ ಬಂತು ಅವರಿಗೆ. ಆ್ಯಕ್ಚುಲಿ ಒಂದು 2 ಸ್ಟೇಟ್ ಕಳ್ಕೊಂಡ್ರು ಇಲ್ಲ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಕಳ್ಕೊಂಡು ರಾಜಸ್ಥಾನ ಇದನ್ನು ಛತ್ತೀಸ್ಗಢ ಎರಡನ್ನು ಕಳ್ಕೊಂಡ್ರು. ಪ್ರಶಾಂತ್, ಆರ್ಟಿಕಲ್ 370 ಅಬ್ರಾಗೇಷನ್ ಆದ ನಂತರ ಕಾಶ್ಮೀರದಲ್ಲಿ ಆ ಬದಲಾವಣೆ ಆಯಿತು, ಈ ಬದಲಾವಣೆ ಆಯಿತು, ರಾಜಕೀಯ ಬದಲಾವಣೆ ಅಂತೂ ಆಗೋಂಗೆ ಕಾಣಿಸ್ತಾ ಇಲ್ಲ. ಅಂದರೆ ಬಿ ಜೆ ಪಿಗೇನು ಲಾಭ ಆಗ್ತಿಲ್ಲ. ಅಲ್ಲ ನೋಡಿ, ಜಮ್ಮು ಭಾಗ ಬಿಟ್ಟು ಬಿ ಜೆ ಪಿಗೇನೋ ವ್ಯಾಲಿ ಕಾಶ್ಮೀರದಲ್ಲಿ ಲಾಭ ಅಂತ ಪ್ರಶ್ನೆ ಇಲ್ಲ. ಮತ್ತಾದರೆ ಈ ಸಲ ನಾನನ್ನೋದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗಿಂತ ದೇಶದ ದೃಷ್ಟಿಯಿಂದ ಏನು ಬದಲಾವಣೆ ಅಂತಕ್ಕಂಥದ್ದನ್ನು ತೆಗೆದುಕೊಂಡಾಗ ಇಷ್ಟು ದಿನಗಳವರೆಗೆ ಒಂದು 12 ಚುನಾವಣೆಗಳಾಗಿವೆ ಕಾಶ್ಮೀರನಲ್ಲಿ. ಪ್ರತಿಯೊಂದು ಚುನಾವಣೆಯಲ್ಲೂ ಬಹಿಷ್ಕಾರ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ವಿ. ಕಳೆದ ಲೋಕಸಭಾ ಚುನಾವಣೆ ಮತ್ತು ಈಗಿನ ವಿಧಾನಸಭಾ ಚುನಾವಣೆಗಳ ವೋಟಿಂಗ್ ಪರ್ಸೆಂಟೇಜನ್ನು ನೋಡಿದಾಗ ಈ ಸಪ್ರೇಟಿಸ್ಟ್ ಪಾರ್ಟಿಗಳ ಆಫ್ಶೂಟ್ಗಳಾಗಿ ಬಂದಿರತಕ್ಕಂಥ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಇಲ್ಲ, ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳೋದನ್ನು ಮೊದಲ ಬಾರಿ ಕೇಳ್ತಾ ಇದ್ದೀವಿ. ಕರೆಕ್ಟ್, ಹೌದು. ಈ 3 ಫೇಸ್ನ ಚುನಾವಣೆಯಲ್ಲೂ ಕೂಡ ಬಿಡಿ, ಜಮ್ಮುದಲ್ಲಿ ಉಧಂಪುರ್, ಸಾಂಬಾದಲ್ಲಿ ನಿಮಗೆ 75-78% ವೋಟಿಂಗ್ ಆಯಿತು. ಆದರೆ ವ್ಯಾಲಿಯಲ್ಲೂ ಕೂಡ ಬಾರಾಮುಲ್ಲಾ ಅಂತ ಜಿಲ್ಲೆಯಲ್ಲೂ ಕೂಡ 56 ಅತಿ ಹೆಚ್ಚು ಭಯೋತ್ಪಾದಕ ದಾಳಿಗಳು, ಅತಿ ಹೆಚ್ಚು ಪ್ರತ್ಯೇಕತಾವಾದಿ ಚಟುವಟಿಕೆಗಳಿದ್ದಂತಹ ಪ್ರದೇಶದಲ್ಲೂ ಕೂಡ 60%. ಬಾರಾಮುಲ್ಲಾ ಮತ್ತು ಅನಂತನಾಗ್ನಲ್ಲೂ ಕೂಡ ಜನ ಸ್ವಯಂ ಪ್ರೇರಿತರಾಗಿ ಬಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇರೋದು. ಮತ್ತು ಅನೇಕ, ಈಗ ರಶೀದ್ ಇಂಜಿನಿಯರ್ದ ಪಾರ್ಟಿ ಇದೆ, ಸಜಾದ್ ಲೋನ್ ಮಗನ್ ಪಾರ್ಟಿ ಇದೆ, ಅನೇಕ ಸಪ್ರೇಟಿಸ್ಟ್ ಆಫ್ಶೂಟ್ಗಳಾಗಿ ಬಂದಿರತಕ್ಕಂಥ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಡೆಮೊಕ್ರೆಟಿಕ್ ಪ್ರೊಸೆಸ್ನ ಭಾಗ ಇಲ್ಲ. ನಾವೇನಾದರೂ ಮೆಸೇಜ್ ಕೊಡಬೇಕಾದ್ರೆ ಡೆಮೊಕ್ರೆಟಿಕ್ ಪ್ರೊಸೆಸ್ನಲ್ಲಿ ಭಾಗವಹಿಸಬೇಕು, ಇನ್ನು ಬಹಿಷ್ಕಾರ ಹಾಕಿ ಉಪಯೋಗ ಇಲ್ಲ ಅಂತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥದ್ದು ನನಗನ್ಸುತ್ತೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್. ಆರ್ಟಿಕಲ್ 370 ಬಿ ಜೆ ಪಿಗೆ ಲಾಭ ಆಗುತ್ತೋ ಬಿಡುತ್ತೋ, ದಟ್ ಇಸ್ ವೆರಿ ಸ್ಮಾಲ್ ಇಶ್ಯೂ. ಕರೆಕ್ಟ್, ಆ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಆದರೆ ಇಡೀ ಜಗತ್ತು ಕಾಶ್ಮೀರದ ಚುನಾವಣಾ ಪ್ರಕ್ರಿಯೆಯನ್ನು ನೋಡ್ತಾ ಇದೆ. ಯಾಕಂದರೆ ಆರ್ಟಿಕಲ್ 370 ನಂತರ ಸ್ಪೆಷಲಿ ಪಾಕಿಸ್ತಾನ್ ಮತ್ತು ಉಳಿದ ದೇಶಗಳು ಕೂಡ ಕಾಶ್ಮೀರದ ಚುನಾವಣೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ನೋಡ್ತಾ ಇವೆ. ಆ ಕಾರಣದಿಂದ ಇನ್ಫಿಲ್ಟ್ರೇಷನ್ ಬಿಡ್ ನಡೀತು. ಆ ಕಾರಣದಿಂದ ಕಳೆದ ಲೋಕಸಭಾ ಚುನಾವಣೆಯ ನಂತರ ಈಗಿನವರೆಗೆ ಕಳೆದ 3-4 ತಿಂಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಅದರ ಹೊರತಾಗಿಯೂ ಕೂಡ ಜನ ಬಂದು ಡೆಮೊಕ್ರೆಟಿಕ್ ಪ್ರೊಸೆಸ್ನಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್, ಒಳ್ಳೆಯ ಬೆಳವಣಿಗೆ ಅಂತ ನನಗನ್ಸುತ್ತೆ. ಅಲ್ಲಿನ ಎಲೆಕ್ಷನ್ಗೆ ನೇರವಾಗಿ ಸಂಬಂಧಿಸಿದ ಹಿಂಸಾಚಾರಗಳಾಗಲಿಲ್ಲ, ವಿಧ್ವಂಸಕ ಕೃತ್ಯಗಳು, ಬಾಂಬ್ ಬ್ಲಾಸ್ಟ್ ಆಗಿಬಿಡ್ತು, ಟೆರರ್ ಅಟ್ಯಾಕ್ ಆಗಿಬಿಡ್ತು, ಆ ಥರದ್ದೇನೂ ಆಗಲಿಲ್ಲ. ಹ್ಯಾಟ್ಸ್ ಆಫ್ ಟು ಅವರ್ ಸೆಕ್ಯೂರಿಟಿ ಏಜೆನ್ಸೀಸ್. ಅನಂತನಾಗ್, ಬಾರಾಮುಲ್ಲಾ ಅಂಥ ಜಿಲ್ಲೆಗಳಲ್ಲಿ ಎಲ್ಲಿ ಅತಿ ಹೆಚ್ಚು ಭಯೋತ್ಪಾದಕ ಚಟುವಟಿಕೆಗಳು, ಘಟನೆಗಳು ನಡೀತವೆ, ಅಲ್ಲಿ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಜನ ಬಂದು ಭಾಗವಹಿಸಿರ್ತಕ್ಕಂಥ ರೀತಿ ಒಂದು ಹೊಸ ನೋಡಿ. 1987 ಚುನಾವಣೆಯ ನಂತರ ಜಮ್ಮು ಕಾಶ್ಮೀರದ ಚುನಾವಣೆಗಳು ಹೆಚ್ಚು ಕಡಿಮೆ ಒಂದು ರೀತಿ ಫಾರ್ಸ್ ರೀತಿಯಲ್ಲಿ ನಡೀತಿವೆ ಅಂತಕ್ಕಂಥದ್ದನ್ನು ಪಾಕಿಸ್ತಾನ ಇಡೀ ಜಗತ್ತಿಗೆ ಹೇಳ್ತಾ ಇತ್ತು. ಆದರೆ ಈ ಬಾರಿ 370ನೇ ವಿಧಿಯ ರದ್ದತಿಯ ನಂತರ, ಯಾಕಂದರೆ ಈಗ ಹೆಂಗೆ ಪೊಲಿಟಿಕಲ್ ಪಾರ್ಟಿಗಳು ನೋಡ್ತಾ ಇವೆ ಅಂತಂದರೆ ನೋಡಿ, ಮೊದಲಿನ ಅಟೋನಮಿ ನಿಮ್ಮ ಅಸೆಂಬ್ಲಿಗೆ ಈಗಿಲ್ಲ, ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ. ಹೀಗಾಗಿ ಲೆಫ್ಟಿನೆಂಟ್ ಗವರ್ನರ್ ಪಾತ್ರ ಬಹಳ ದೊಡ್ಡದಿರುತ್ತೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ. ದಿಲ್ಲಿಯಲ್ಲಿ ಹೆಂಗಿದೆ ಹಾಗೆ ಜಮ್ಮು ಕಾಶ್ಮೀರದಲ್ಲಿರುತ್ತೆ. ಆದರೆ ಸ್ಟೇಟ್ಹುಡ್ನ ವಿಷಯವನ್ನು ಇಟ್ಕೊಂಡು ಸಪ್ರೇಟಿಸ್ಟ್ ಪಾರ್ಟಿಗಳು ಕೂಡ ಪೊಲಿಟಿಕಲ್ ಪ್ರೊಸೆಸ್ನಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ದಟ್ ಇಸ್ ಅ ಗುಡ್. ಯಾವ ಪಕ್ಷ ಗೆಲ್ಲುತ್ತೋ ಯಾವ ಪಕ್ಷ ಸೋಲುತ್ತೋ ಅಲ್ಲಿ ಡೆಮೋಕ್ರಸಿ ಗೆಲ್ತಾ ಇದೆ. ಅಲ್ಲಿನ ಪಾಲಿಟಿನೇ ಹಂಗಿದೆ. ನಿಮಗೆ ಕಾಶ್ಮೀರ ಭಾಗದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, PDP, ಕೆಲ ಸಪ್ರೇಟಿಸ್ಟ್ ಪಾರ್ಟಿಗಳ ಸಣ್ಣ ಪಾರ್ಟಿಗಳು ಮತ್ತು ಕಾಂಗ್ರೆಸ್ ಇದೆ. ಜಮ್ಮು ಭಾಗದಲ್ಲಿ ದ ಫೈಟ್ ಇಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP. ಹೀಗಾಗಿ ಅಲ್ಲಿ ಕುತೂಹಲ ಏನಜಿತ್, ಕಳೆದ ಬಾರಿಯಂತೆ BJP ಇಲ್ಲದೆ ಯಾವುದಾದ್ರೂ ಸರ್ಕಾರ ರಚನೆ ಆಗುತ್ತಾ? ಕಳೆದ ಬಾರಿ BJP PDP ಮೈತ್ರಿ ಮಾಡ್ಕೊಳ್ಳಬೇಕಾಗಿ ಬಂತು. ಅಥವಾ ಅಂದರೆ ಕಾಂಗ್ರೆಸ್ ಈ ಗುಪ್ಕರ್ ಅಲಯನ್ಸ್ ಅಂತ ಒಂದು ಮಾಡ್ಕೊಂಡಿದ್ರು 2020ರಲ್ಲಿ. ಗುಪ್ಕಾರ್ ಅಲಯನ್ಸ್ನ ಅಂದರೆ 370ನೇ ವಿಧಿ ರದ್ದತಿಯ ನಂತರ ಮಾಡ್ಕೊಂಡಿರ್ತಕ್ಕಂಥ ಏನಿತ್ತು, ಆ ಪಾರ್ಟಿಗಳು ಒಟ್ಟಾಗಿ ಬಂದು ಸರ್ಕಾರ ರಚನೆ ಮಾಡಬಹುದಾ? ಅದರಲ್ಲಿ CPIM ಇತ್ತು, ಕಾಂಗ್ರೆಸ್ ಇತ್ತು, PDP ಇತ್ತು, ಜೊತೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು. ಆ ಪಾರ್ಟಿಗಳಷ್ಟೇ ಸರ್ಕಾರವನ್ನು ರಚನೆ ಮಾಡಬಹುದಾ? ಅಥವಾ ಬರ್ತಾ ಇದೆ 28ರಿಂದ 30 BJP, 3ರಿಂದ 6 ಕಾಂಗ್ರೆಸ್, 28ರಿಂದ 30 ನ್ಯಾಷನಲ್ ಕಾನ್ಫರೆನ್ಸ್, 5ರಿಂದ 7 PDP.
ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆಯ ಬಗ್ಗೆ ಪೀಪಲ್ ಪಲ್ಸ್ ಕೊಟ್ಟಿರುವಂತ ಭವಿಷ್ಯವಾಣಿ ಇದು. ಮತ್ತೊಮ್ಮೆ ಅತಂತ್ರ ವಿಧಾನಸಭೆ Alliance ಇದೆ. ಪ್ರೀಪೋಲ್ Yes. ಅಲಯನ್ಸ್ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಅಲಯನ್ಸ್ ನಲ್ಲಿದ್ದಾವೆ. ಯಾವ ಪಾರ್ಟಿನೂ ಸಿಂಗಲ್ ಪಾರ್ಟಿ ದೈನಿಕ್ ಭಾಸ್ಕರ್ನ ಈ ಭವಿಷ್ಯ 35ರಿಂದ 40 ಕಾಂಗ್ರೆಸ್ ಪ್ಲಸ್ ಇರಬೇಕಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಸೇರಿಕೊಂಡಿರಬೇಕು. 20ರಿಂದ 25 ಬಿಜೆಪಿ, ಕಳೆದ ಸಲ 25 ಬಿಜೆಪಿ ಇತ್ತು. ಬಿಜೆಪಿ ಜಮ್ಮು ಪ್ರಾಂತ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ. ಕಾಶ್ಮೀರದಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕಾಗೋದಿಲ್ಲ. ಕಾಶ್ಮೀರ ಮುಸ್ಲಿಂ ಡಾಮಿನೆಂಟ್ ಏರಿಯಾ, ಕಾಶ್ಮೀರ ಕಣಿವೆ. ಈಗಷ್ಟೇ ಸಿ ವೋಟರ್ನ ಸಂಖ್ಯೆ ಬಂದಿದೆ. ಸಿ ವೋಟರ್ನ ಭವಿಷ್ಯ 27ರಿಂದ 32 ಬಿಜೆಪಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ, 40ರಿಂದ 48 40ರಿಂದ 48 ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಮೈತ್ರಿಕೂಟಕ್ಕೆ. ಬಿಜೆಪಿ 27ರಿಂದ 32, ಪಿಡಿಪಿ 6ರಿಂದ 12, ಇತರೆ ಕೂಡ 6ರಿಂದ 12. ನಲವತ್ತಾರು ಮ್ಯಾಜಿಕ್ ನಂಬರ್, 40ರಿಂದ 48 ಕಾಂಗ್ರೆಸ್ ಅಲಯನ್ಸ್ ಅಂತ ಹೇಳ್ತಾ ಇದೆ ಸಿ ವೋಟರ್ ಭವಿಷ್ಯ. ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳು, 46 ಮ್ಯಾಜಿಕ್ ನಂಬರ್. ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಮೈತ್ರಿಕೂಟ ಮ್ಯಾಜಿಕ್ ನಂಬರ್ಗೆ ಹತ್ತತ್ರ ಬರಬಹುದು ಅಥವಾ ಮ್ಯಾಜಿಕ್ ನಂಬರ್ ಅನ್ನು ಕ್ರಾಸ್ ಕೂಡ ಮಾಡಬಹುದು ಅಂತ ಸಿ ವೋಟರ್ ಭವಿಷ್ಯ ಹೇಳ್ತಾ ಇದೆ. ಕಳೆದ ಸಲಕ್ಕಿಂತ ಬಿಜೆಪಿಯ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಬಹುದು ಅಂತ ಸಿ ವೋಟರ್ ಪ್ರಕಾರ. ಕಳೆದ ಸಲ 25 ಇತ್ತು, ಈ ಸಲ 27ರಿಂದ 32 ಅಂತಿದ್ದಾರೆ. ಪಿಡಿಪಿ 6ರಿಂದ 12, ಹತ್ತು ವರ್ಷಗಳ ಹಿಂದೆ ಚುನಾವಣೆ ನಡೆದಾಗ ಬಿಜೆಪಿ 25, ಪಿಡಿಪಿ 28 ಇತ್ತು. ಬಿಜೆಪಿ ಪಿಡಿಪಿ ಮೈತ್ರಿ ಸರ್ಕಾರ ರಚನೆಯಾಗಿ ದೇಶಕ್ಕೊಂದು ಆಶ್ಚರ್ಯ ಆಗೋ ಹಂಗೂ ಆಗಿತ್ತು. ನ್ಯಾಷನಲ್ ಕಾನ್ಫರೆನ್ಸ್ 15. ನ್ಯಾಷನಲ್ ಕಾನ್ಫರೆನ್ಸ್ 15. ಈ ನಂಬರ್ಸ್ ನೋಡಿದ್ರೆ ನಾನ್ ಬಿಜೆಪಿ ಗೌರ್ಮೆಂಟ್ ಫಾರ್ಮೇಷನ್. ಹೌದು, ಬಿಜೆಪಿಯ ಸಹಾಯವಿಲ್ಲದೆ ಇನ್ನೊಂದು ಸರ್ಕಾರ ರಚನೆ ಆಗುವ ಯಾಕಂದ್ರೆ ಸಾಧ್ಯತೆಗಳು ಇಲ್ಲಿ ಅವರು ಕಾಣುತ್ತೆ. ಇಬ್ರು ಕೂಡ ಎರಡೂ ಪಾರ್ಟಿ ಕೂಡ 370 ತೆಗೆದಕ್ಕೆ ವಿರೋಧ ಇತ್ತು. Yes. ಹಾಗಾಗಿ ಪರ್ಟಿಕ್ಯುಲರ್ಲಿ ಎಲ್ಲಿಯಾದ್ರೂ ಈ ಪಾರ್ಟಿ ಮೆಜಾರಿಟಿ ಇಲ್ಲದಿದ್ದರೆ ಅವರು ಒಟ್ಟಾಗೋ ಚಾನ್ಸಸ್ ಉಂಟು. ಮತ್ತು ಕಾಂಗ್ರೆಸ್ ಏನಂದರೆ, ಕಾಂಗ್ರೆಸ್ ಯಾಕಂದರೆ ಅವ್ರ ಕಂಟೆಸ್ಟ್ ಇರೋದೇ 43 ಸೀಟರ್ ಜಮ್ಮಿಯಲ್ಲಿ, 47 ಸೀಟು ಕಾಶ್ಮೀರದಲ್ಲಿರು, 43ರಲ್ಲಿ 45 ಸೀಟ್ ತಗೊಳ್ಳಿ ಕಷ್ಟ, ಹೌದಲ್ವಾ? ಮತ್ತು ಅವ್ರಿಗೆ ಎಲ್ಲ ಕೆಲವು ನನಗೊಂದು ಆಸ್ತಿ ಒಂದು ಇದಿತ್ತು ಶಂಶ, ಯಾಕೆ ಗೊತ್ತಲ್ಲ, ಇಂಜಿನಿಯರ್ ರಶೀದ್ ಅಂತ ಕೇಳಿದ್ರಲ್ಲ, ಟೆರರಿಸ್ಟ್ ಜೈಲಲ್ಲಿ ಇದ್ಕೊಂಡು ಉಮರ್ ಅಬ್ದಲ್ಲನ್ನು ಸೋಲಿಸಿದಲ್ಲ, ಅವನನ್ನು ರಿಲೀಸ್ ಮಾಡಿದರು. ಯಾಕಂದರೆ ಅವರು ಮುಸ್ಲಿಮ್ಸ್ ಓಟ್ ಕಟ್ ಮಾಡಲಿ ಅಂತ. ಸೊ ತುಂಬ ಕಡೆಯಲ್ಲಿ ಎಲ್ಲ ಕಡೆಯಲ್ಲ ಅವನೊಂದು ಅದಕ್ಕೆ ಪ್ರತಿನಿಧಿಯಾಗಿ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸನ್ನು ನಿಲ್ಲಿಸಿದ್ದಾನೆ. ಅವನು ಇಂಡಿಪೆಂಡೆಂಟ್ ಮಾಡಿ ಅಗ್ರೆಸಿವ್ ಕ್ಯಾಂಪೇನ್ ಮಾಡಿದ್ದಾರೆ. ಸೊ ಆ ಇಂಡಿಪೆಂಡೆಂಟ್ ಒಂದು 10, 15, 20 ಜನ ಗೆದ್ದುಬಿಟ್ರೆ, ಇಲ್ಲಿ ಒಂದು 30 ಸೀಟ್ ಬಿ ಜೆ ಪಿ ಅವ್ರು ಗೆದ್ದುಬಿಟ್ರೆ ಒಬ್ಬ ನಾನ್ ಮುಸ್ಲಿಂ ಸೀಟ್ ಮಿಶ್ರ ಆಗೋ ಒಂದು ಅವಕಾಶ ಇತ್ತು. ಬಟ್ ಈ ಸರ್ವೆ ನೋಡಿದರೆ ಆ್ಯಕ್ಚುಲಿ ಒಬ್ಬ ಫಸ್ಟ್ ಟೈಮ್ ಆಗೋ ಚಾನ್ಸಸ್ಗಳೇ ಇಲ್ಲ ಆ್ಯಕ್ಚುಲಿ. ನಿರೀಕ್ಷೆಯಂತೆಯೇ ಜಮ್ಮು ಪ್ರಾಂತ್ಯದಲ್ಲಿ ಬಿಜೆಪಿ ಪ್ರಾಬಲ್ಯ, ಕಾಶ್ಮೀರ ಕಣಿವೆಯಲ್ಲಿ ಕಾಂಗ್ರೆಸ್ಸಿನ ಪ್ರಾಬಲ್ಯ. ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ ಇದನ್ನು.
ಸಿ ವೋಟರ್ ಹೇಳೋದು 27ರಿಂದ 31 ಜಮ್ಮು ಪ್ರಾಂತ್ಯದಲ್ಲಿ ಬಿಜೆಪಿ ಗೆಲ್ಲಬಹುದು ಅಂತ. 27ರಿಂದ 31, ಕಾಶ್ಮೀರ ಕಣಿವೆಯಲ್ಲಿ 0ಯಿಂದ 1. ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಚುನಾವಣಾ ಪೂರ್ವ ಮೈತ್ರಿ ಜಮ್ಮುವಿನಲ್ಲಿ 11ರಿಂದ 15 ಗೆಲ್ಲಬಹುದು. ಕಾಶ್ಮೀರ ಕಣಿವೆಯಲ್ಲಿ 29ರಿಂದ 33. ಪಿಡಿಪಿ ಜಮ್ಮುನಲ್ಲಿ 0ಯಿಂದ 2, ಕಣಿವೆಯಲ್ಲಿ 6ರಿಂದ 10. ಒಟ್ಟಾರೆ ಬಿಜೆಪಿ 27ರಿಂದ 32, ಕಾಂಗ್ರೆಸ್ ಮೈತ್ರಿಕೂಟ 40ರಿಂದ 48. ಹತ್ತು ವರ್ಷಗಳ ನಂತರ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ. ಆರ್ಟಿಕಲ್ 370 ಅಬ್ರೋಗೇಷನ್ಗಿಂತ ಮುಂಚೆ 6 ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತಾ ಇತ್ತು ಇಲ್ಲಿ. ಇನ್ನು ಮುಂದೆ 5 ವರ್ಷಕ್ಕೊಮ್ಮೆ. ಮತ್ತೆ ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ 370 ಮರುಸ್ಥಾಪಿಸುವ ಭರವಸೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಮೈತ್ರಿ. ಕಾಶ್ಮೀರ ಕಣಿವೆಯಲ್ಲಿ ರಿಸೋನೇಟ್ ಆಗುತ್ತೆ. ಆರ್ಟಿಕಲ್ 370 ಕಾಶ್ಮೀರ ಕಣಿವೆಗೆ ಬೇಕಾಗಿದೆ, ಜಮ್ಮುಗೆ ಬೇಕಾಗಿಲ್ಲ. ಸಿ ವೋಟರ್ ಸಮೀಕ್ಷೆಯ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ. ಬಿಜೆಪಿಯ ಅವಶ್ಯಕತೆ ಇಲ್ಲದೆ ರಾಜ್ಯ ಸರ್ಕಾರ ರಚಿತವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಎಸ್ ಪ್ರಶಾಂತ್, ಮತ್ತೆ ನ್ಯಾಷನಲ್ ಪಾರ್ಟಿಗಳ ತೆಕ್ಕೆಗೆ ಕಾಂಗ್ರೆಸ್ ಇದನ್ನ ಜಮ್ಮು ಕಾಶ್ಮೀರ ಅಂತ ಅನ್ಸುತ್ತೆ. ಅಲ್ಲ, ಈ ನ್ಯಾಷನಲ್ ಕಾನ್ಫರೆನ್ಸ್ಗೂ ಅಷ್ಟರ ಮಟ್ಟಿಗೆ ಬೆಂಬಲ ಇಲ್ಲ, PDPಗೂ ಅಷ್ಟರ ಮಟ್ಟಿಗೆ ಇಲ್ಲ. ಅಲ್ಲ, ಕಾಂಗ್ರೆಸ್ನ ಸ್ಥಿತಿಗತಿ ನ್ಯಾಚುರಲಿ ಇನ್ಕ್ರೀಸ್ ಆಗಿದೆ. ಅದಕ್ಕೆ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗಿನ ಒಂದು ಮೈತ್ರಿ ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ. ಯಾಕಂದರೆ ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ ಬಿಟ್ಟು ಹೋದ ನಂತರ ಕಾಂಗ್ರೆಸ್ ಇನ್ನೇನು ಡೆಸಿಮೇಟ್ ಆಗಿಬಿಡ್ತು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆ ಮತ್ತು ಆರ್ಟಿಕಲ್ 370 ರದ್ದತಿಯ ನಂತರ BJPಯನ್ನು ವಿರೋಧಿಸಲಿಕ್ಕೆ ಜನ ಒಂದು ವಯಬಲ್ ನ್ಯಾಷನಲ್ ಆಲ್ಟರ್ನೇಟಿವ್ ಅನ್ನು ಕೂಡ ನೋಡ್ತಾ ಇರ್ತಾರೆ. ಈಗ ಕಾಶ್ಮೀರ ಭಾಗದಲ್ಲಿ ನೀವು ನೋಡಿ, ಜಮ್ಮು ಭಾಗದಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಹೋಗಿರ್ತಕ್ಕಂಥ ಲಾಭ BJPಗೆ ಜಮ್ಮು ಭಾಗದಲ್ಲಿ ಆಗಿದೆ. ಅಂದರೆ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಪುನರಪಿ ಬಿಜೆಪಿ ಜೊತೆಗೆ ಕಳೆದ ಬಾರಿ ಏನು 2014ರಲ್ಲಿ 25 ಸೀಟ್ಗಳು ಬಂದಿದ್ವು, ಅದಕ್ಕಿಂತ ಸೀಟ್ಗಳು ಜಾಸ್ತಿ ಆಗ್ಬೋದು ಅಂತಕ್ಕಂಥದ್ದು ಸಮೀಕ್ಷೆ ಹೇಳ್ತಾರೆ. ಅದರ ಕಾರಣ ಏನು? 370 ರದ್ದತಿಯ ನಂತರ ಕಾಂಗ್ರೆಸ್ NC ಮತ್ತು PDPಯ ನಡುವೆ ಇಂಡಿಯಾ ಮೈತ್ರಿಕೂಟ ಆಯಿತು. ಆ ಕಾರಣದಿಂದ ಹಿಂದೂಗಳು 370 ರದ್ದತಿಯ ನಂತರ ಮತ್ತಷ್ಟು ಹೆಚ್ಚು ಬಿಜೆಪಿಯತ್ತ ವಾಲಿದ್ದಾರೆ. ಆದರೆ ವ್ಯಾಲಿಯಲ್ಲಿ ಕಾಂಗ್ರೆಸ್ನ ಪುನರ್ ಪ್ರವೇಶ ಆಗಿದೆ. ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಸಾಂಬಾ, ಉಧಂಪುರ್ ಆ ಭಾಗದಲ್ಲಿ ಪಡಿತಾ ಇತ್ತು ಗುಲಾಂ ನಬಿ ಆಜಾದ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ. ಆದರೆ 370ನೇ ವಿಧಿ ರದ್ದತಿಯ ನಂತರ ಕಾಂಗ್ರೆಸ್ NC ಮತ್ತು ಏನು ಮೈತ್ರಿಕೂಟ ಹೇಳಿತು, ನಾವು ಸ್ಟೇಟ್ಹುಡ್ಡನ್ನು ತರ್ತೀವಿ, ಜೊತೆಗೆ 370 ಪುನರ್ ಸ್ಥಾಪಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದರ ಲಾಭ ಕಾಶ್ಮೀರದಲ್ಲಿ ವ್ಯಾಲಿಯಲ್ಲಿ ಕಾಂಗ್ರೆಸ್ಗೂ ಮತ್ತು NCಗಾದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. PDP ಕಳೆದ ಬಾರಿ ಏನು BJP ಜೊತೆ ಮೈತ್ರಿ ಮಾಡಿಕೊಂಡಿತ್ತು, ಅದರ ನಷ್ಟ PDPಗೂ ಆಗಿದೆ. ಮತ್ತು PDP ಏಕಾಂಗಿಯಾಗಿ ಸ್ಪರ್ಧಿಸಿತ್ತು. ಕಾಂಗ್ರೆಸ್ ಒಂದು ಪ್ರಯತ್ನವನ್ನು ಪಟ್ಟಿತ್ತು, PDP NC ಕಾಂಗ್ರೆಸ್ನ ಒಂದು ಮೈತ್ರಿಕೂಟ ಆಗಬೇಕು ಅಂತಕ್ಕಂಥದ್ದು.
ಆದರೆ ಮೆಹಬೂಬಾ ಮುಫ್ತಿ ಅದನ್ನು ಲೋಕಸಭಾ ಚುನಾವಣೆಯಲ್ಲೇ ತಳ್ಳಿ ಹಾಕಿದರು. ಮೆಹಬೂಬಾ ಮುಫ್ತಿ ಅದನ್ನು ಒಪ್ಪಲಿಲ್ಲ. ರಶೀದ್ ಇಂಜಿನಿಯರ್ ಉಮರ್ ಅಬ್ದುಲ್ಲಾರನ್ನು 2 ಲಕ್ಷ ಮತಗಳ ಅಂತರದಿಂದ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದರು. ಅದಾದ ಮೇಲೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಮೈತ್ರಿ ಏನಿದೆ, ಶಂಕರ್ ಶೆಟ್ಟಿ ಹೇಳ್ತಾ ಇದ್ರು, ಶೇಖ್ ಅಬ್ದುಲ್ಲಾ ಪಂಡಿತ್ ನೆಹರು ಮೈತ್ರಿ ಇತ್ತು, ಈಗ ರಾಹುಲ್ ಗಾಂಧಿ ಮತ್ತು ಉಮರ್ ಅಬ್ದುಲ್ಲಾ ಮೈತ್ರಿ ಆಗಿದೆ. ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಪದೇ ಈಗ ಉಮರ್ ಅಬ್ದುಲ್ಲಾ ಏನು ಹೇಳಿದರು ಲೋಕಸಭಾ ಚುನಾವಣೆಯ ನಂತರ, ನಾನು ಇಂಡಿಪೆಂಡೆಂಟ್ ಮುಖ್ಯಮಂತ್ರಿ ಆದವನು, ಈ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಏನಾಗಲಿ, ನಾನು ಹೋಗೇನು ದಿನಂಪ್ರತಿ ಲೆಫ್ಟಿನೆಂಟ್ ಗವರ್ನರ್ ಮನೆ ಎದುರುಗಡೆ ಗಡಗಡಾಯಿಸಬೇಕಾ ಅಂತಕ್ಕಂಥದ್ದನ್ನು ಹೇಳಿದರು. ಆದರೆ ನಂತರ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದರು. ಮೆಹಬೂಬಾ ಮುಫ್ತಿ ಇದೇ ವಾದವನ್ನು ಇಟ್ಕೊಂಡು ಸ್ಪರ್ಧಿಸಲಿಲ್ಲ, ಈ ಬಾರಿ ಅವರ ಮಗಳು ಸ್ಪರ್ಧಿಸ್ತಾ ಇದ್ದಾರೆ. ಅಂದರೆ ನೀವು ತಲೆಮಾರಿದ್ದು ಹೇಳಿದ್ರಿ, ಮೆಹಬೂಬಾ ಮುಫ್ತಿಗಿಂತ ಮೊದಲು ಮುಫ್ತಿ ಮೊಹಮ್ಮದ್ ಸಯೀದ್, ಈಗ ಮೆಹಬೂಬಾ ಮುಫ್ತಿ ಮಗಳು ಸ್ಪರ್ಧಿಸ್ತಾ ಇದ್ದಾರೆ. ಶೇಖ್ ಅಬ್ದುಲ್ಲಾ, ಫರೂಕ್ ಅಬ್ದುಲ್ಲಾ ಆದಮೇಲೆ ಈಗ ಉಮರ್ ಅಬ್ದುಲ್ಲಾ ಕೂಡ ಅಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಅಲ್ಲೂ 3ನೇ ತಲೆಮಾರು, ಇಲ್ಲೂ ಮೂರನೇ ತಲೆಮಾರು. ಆ ದೃಷ್ಟಿಯಿಂದ ನನಗನ್ಸುತ್ತೆ ಆರ್ಟಿಕಲ್ 370 ರದ್ದತಿಯ ನಂತರ ನಡೆದಿರ್ತಕ್ಕಂಥ ಬೆಳವಣಿಗೆಗಳಲ್ಲಿ ಇದು ಎಕ್ಸ್ಪೆಕ್ಟೆಡ್ ಇತ್ತು. ಅಲ್ಲೇನು 370ನೇ ರದ್ದತಿಯ ನಂತರ ಬಿ ಜೆ ಪಿ ಏನೋ ಕಣಿವೆಯಲ್ಲಿ ಸೀಟ್ಗಳನ್ನು, ಬಿ ಜೆ ಪಿ ಇಸ್ ಅನ್ಟಚಬಲ್ ಪಾರ್ಟಿ ಆಸ್ ಆಫ್ ನೌ. ನನಗನ್ಸುತ್ತೆ ಅಜಿತ್, ಸರ್ಕಾರ ರಚನೆ ಆಗದೇ ಇದ್ದರೂ ಪರವಾಗಿಲ್ಲ, ಕಣಿವೆಯ ಪಾರ್ಟಿಗಳು ಈ ಬಾರಿ ಬಿ ಜೆ ಪಿ ಜೊತೆಗೆ ಬಂದು ಯಾರೂ ಸರ್ಕಾರ ರಚನೆ ಮಾಡುವ ಸಾಧ್ಯತೆಗಳು ಇರಲಿಲ್ಲ. ಆದರೆ ಮುಂದಿನ ರಾಜಕೀಯ ಭವಿಷ್ಯದ ಮೇಲೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲ ಕಂಡಂಗೆ ಅದು ಬಿ ಜೆ ಪಿ ಜೊತೆಗೆ ಬಂದ್ರಿ ಈಗ ನ್ಯಾಚುರಲಿ. ಶಂಕರ್ ಶೆಟ್ಟಿ, ನಿರೀಕ್ಷಿತ ಫಲಿತಾಂಶ ಅನ್ನಿಸ್ತಾ ಇದೆ ಜಮ್ಮು ನಿರೀಕ್ಷೆ. ನನ್ನ ಅಂದಾಜಿ ಆ್ಯಕ್ಚುಲಿ ಕಾಂಗ್ರೆಸ್ ಮತ್ತು ಮೊದಲು ಇನ್ಫ್ಯಾಕ್ಟ್ ಈ ಪಿ ಡಿ ಪಿ ಪಾರ್ಟಿ ಉಂಟಲ್ಲ, ಅದು ಲಾಸ್ಟ್ ಒಂದು 20-25 ವರ್ಷದ ನಂತರ ಬಂದ. ಮೊದಲಲ್ಲಿ ಕಂಟೆಸ್ಟ್ ಇದ್ದದೇ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಎನ್ ಸಿ ಆಯ್ತಲ್ಲ. ಆಗ ಹಿಂದೂ ಮುಸ್ಲಿಂ ಓಟ್ ಎಲ್ಲ ಉಂಟಲ್ಲ, ಈ ಕಡೆ ಜಮ್ಮು ಕಡೆಯಲ್ಲಿ ಕಾಂಗ್ರೆಸ್ನವ್ರು ಬರ್ತಿದ್ರು, ಆ ಕಡೆ ಸ್ಪ್ಲಿಟ್ ಆಗಿತ್ತು. ಕೆಲವು ಕಣಿವೆ ಪ್ರದೇಶದಲ್ಲಿ ಕಾಂಗ್ರೆಸ್ಗಳಿಗೂ ಸೀಟ್ ಸಿಗ್ತಿತ್ತು. ಯಾವಾಗ ಪಿ ಡಿ ಪಿ ಎಮರ್ಜ್ ಆಯಿತು ಅಲ್ಲಿ ಪಾರ್ಟಿ, ಕಣಿವೆ ಪ್ರದೇಶದಲ್ಲಿ ಪಿ ಡಿ ಪಿ ಮತ್ತು ಡೈರೆಕ್ಟ್ ಕಂಟೆಸ್ಟ್ ಬಿಡ್ತು, ಪಿ ಡಿ ಪಿ ಆ್ಯಂಡ್ ಎನ್ ಸಿ ಸಿ ಬೋತ್ ಆರ್ ಮುಸ್ಲಿಮ್ ಓರಿಯೆಂಟೆಡ್ ಪಾರ್ಟಿ ಆಯ್ತಲ್ಲ. ಸೊ ಇಲ್ಲಿ ನಮ್ಮ ಇಲೆಕ್ಷನ್ ರಿಸಲ್ಟ್ ಭಾರಿ ಈಸಿ, ಇಲ್ಲಿ ಇಟ್ಕೊಂಡೇ ನಾವು ಯಾಕೆ ಮಾಡುವ ಗೊತ್ತಾ, ಜಮ್ಮು ಏರಿಯಲ್ಲಿ ಹೆಚ್ಚಿನ ಸೀಟುಗಳನ್ನು ಬಿ ಜೆ ಪಿ ಹೊಡಿತದೆ, ಯಾಕಂದರೆ ಹಿಂದೂ ಡಾಮಿನೇಟೆಡ್ ಏರಿಯಾ. ವೈರಸ್ ಕಾಶ್ಮೀರದಲ್ಲಿ ಹೆಚ್ಚಿನ ಸೀಟುಗಳನ್ನು ಎನ್ ಸಿ ಮತ್ತು ಪಿ ಡಿ ಪಿ ಹೊಡಿತದೆ, ಯಾವುದಾದ್ರು ಸಿಂಗಲ್ ಪಾರ್ಟಿ ಆದರೆ ಇದೆ. ಎಲ್ಲಿ ತನಕ ಲಾಸ್ಟ್ ಟೈಮ್ ಉಮರ್ ಅಬ್ದುಲ್ಲಾ ಸೋತ್ ಮೇಲೆ ಪಾರ್ಲಿಮೆಂಟ್, ಅವ್ರು ಈ ಸಲ ಚೀಫ್ ಮಿನಿಸ್ಟರ್ ಆಗಬೇಕು ನಾವೆಲ್ಲ ಮಾತಾಡಿದ ಆಶೆ ಉಂಟು. ಯಾಕಂದರೆ ಅವ್ರು ಈ ಸಲ 2 ಸೀಟಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಉಮರ್ ಅಬ್ದುಲ್ಲಾ ಇದ್ದಾರಲ್ಲ, ಈ ಸಲ ಎಮ್ ಎಲ್ ಎಗೆ 2 ಸೀಟಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಅಲ್ಲಿ ಅವ್ರ ಸೀಟ್ ಹೊಂದಾಣಿಕೆಯೂ ಆ ರೀತಿ ಉಂಟು. ಯಾವ ರೀತಿ ಅವ್ರು ಹೇಳ್ತಾರೆ, ನೀವು ಕಾಂಗ್ರೆಸ್ಗೆ ಹೇಳಿದ್ದಾರೆ ನೀವು ಹೆಚ್ಚಿ ಕಣಿವೆ ಪ್ರದೇಶ ಆದರೂ ಸ್ವಲ್ಪ ಸೀಟ್ ಕೊಟ್ಟಿದ್ದಾರೆ, ಬಟ್ 6 ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ಅಂತ ಮಾಡ್ಕೊಂಡಿದ್ದಾರೆ. 6 ಸೀಟ್ಗಳಲ್ಲಿ ಅಲಯನ್ಸ್ ಆಗಲಿಲ್ಲ. ಮುಸ್ಲಿಂ ಡಾಮಿನೇಟ್ ಏರಿಯಾದಲ್ಲಿ ಕಾಶ್ಮೀರದಲ್ಲಿ 6 ಸೀಟ್ಸ್ ಸ್ವಲ್ಪ ಫ್ರೆಂಡ್ಲಿ ಫೈಟ್ ಮಾಡ್ಕೊ 1 ಸೀಟನ್ನು ಸಿ ಪಿ ಎಮ್ಗೆ ಬಿಟ್ಕೊಟ್ಟಿದ್ದಾರೆ. ಒಬ್ಬ ವೆರಿ ಗುಡ್ ಲೀಡರ್ ಇದ್ದಾರೆ, ಸಿ ಪಿ ಎಮ್ ಲೀಡರ್ ವೆರಿ ಗುಡ್ ಲೀಡರ್ ಇದ್ದಾರೆ, ಅವ್ನು ಗೆಲ್ತಾನೆ ಬರ್ತಾ ಇದ್ದಾನೆ. ಹಾಗೆ ಸೊ ಈ ಸಲ ಗೌರ್ಮೆಂಟ್ ಮಾಡೋ ಪ್ರೊಬೆಬಿಲಿಟಿ ಏನು ಗೊತ್ತಾ, ನೀವು ಹೇಳಿದಾಗೆ, ನಮ್ಮ ಪ್ರಶಾಂತ್ ನಾಥ್ ಅವರು ಹೇಳಿದಾಗೆ, ಅಲ್ಲಿ ಎಲ್ಲಾದರೂ ಎನ್ ಸಿ ಮತ್ತು ಇದು ಮ್ಯಾಜಿಕ್ ನಂಬರ್ 45 ದಾಟೆ ಆಗಲಿಲ್ಲದಿದ್ದರೆ ಎನ್ ಸಿ ಮತ್ತು ಕಾಂಗ್ರೆಸ್ಸಿಗೆ ಪಿ ಡಿ ಪಿ ವಿಲ್ ಕಮ್ ಟು ದಿ ಜಾಯಿನ್. ಯಾಕಂದರೆ ಎಲ್ಲರದ್ದು ಉದ್ದೇಶ ಒಂದೇ, 370 ಆರ್ಟಿಕಲ್ ಪುನಃ ತಗೊಂಡು ಬರ್ತೇವೆ ಅಂತ, ವಿಚ್ ಇಸ್ ಇಂಪಾಸಿಬಲ್ ಬರ್ಲಿಕ್ಕೆ ಆಗೋದಿಲ್ಲ. ವಿದೌಟ್ ದಿ ಸಪೋರ್ಟ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಇಟ್ ಇಸ್ ಇಂಪಾಸಿಬಲ್ ಟು ಬ್ರಿಂಗ್ ಇಟ್. ಬಟ್ ಜನಗಳನ್ನು ಸೆಟ್ಲ್ ಆಗಿರೋ ಮ್ಯಾಟರ್ ಈಗ ಸುಪ್ರೀಂ ಕೋರ್ಟಲ್ಲಿ ಸೆಟ್ಲ್ ಮತ್ತೆ ಗೊತ್ತಾ, ಜನಗಳನ್ನು ನಂಬಿಸ್ಲಿಕ್ಕಾಗಿ ಇವರು ಹೇಳ್ತಾ ಇದ್ದಾರೆ ಅಷ್ಟೇ, ವಿಚ್ ಇಸ್ ಇಂಪಾಸಿಬಲ್. ಸ್ಟಿಲ್ ದೇ ಆರ್ ಕ್ಯಾನ್ವಾಸಿಂಗ್. ಇದಾಯ್ತಲ್ಲ ಇದು ಹರಿಯಾಣದಲ್ಲಿ ಎಲ್ಲಿ ತನಕ ಅಂದರೆ ಈ ಸಲ ಇಲೆಕ್ಷನಲ್ಲಿ ಒಂದು ಬಾರಿ ಬೆಡ್ಡಿಂಗೇ ನಡೆದು ಹೋಯಿತು. ಕಾಂಗ್ರೆಸ್ನವರು ಕರ್ನಾಟಕ ಕೋಟೆ 2,000 ಮಹಿಳೆಯರ ಅಕೌಂಟ್ ಆಗ್ತೇವೆ ಅಂತ ಹೇಳಿದರು, ಬಿ ಜೆ ಪಿ 2,100 ಅಂತ ಹೇಳಿದರು. ಆಪ್ನವ್ರು ಬಿಡಿ ಸ್ವರ್ಗನೇ ಕೆಳಗಿಳಿಸ್ತೇವೆ ಹೇಳಿದರು. ಸ್ವರ್ಗ ಆಪ್ನವರ ಮ್ಯಾನಿಫೆಸ್ಟೋ ನೀವು ಓದಿದರೆ ಪಂಜಾಬಲ್ಲಿ ಏನು ಕೊಡ್ತಾ ಅದರದ್ದೆಲ್ಲ ಡಬಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟಾರೆ. ಯಾಕಂದರೆ ಗೆಲ್ಲುವುದಿಲ್ಲ ಈಗ. ಭಾರಿ ಈ ಸಲ ಕಾಂಗ್ರೆಸ್ ಇದ್ದು ಮೂವ್ ಭಾರಿ ಚೆನ್ನಾಗಿ ಉಂಟು. ಯಾಕಂದರೆ ಆಪಿನವರೊಟ್ಟಿಗೆ ಅಲಯನ್ಸ್ ಹೋಗಲಿಲ್ಲ. ಅಲಯನ್ಸ್ ಹೋಗಿದ್ರೆ ಅವ್ರಿಗೆ 10 ಎಷ್ಟು ಸೀಟ್ ಕೊಡಬೇಕು, ಅದು ವೆರಿ ರಿಸ್ಕಿ. ಈ ನಂಬರ್ 45 ಇರುವಾಗ, ಅಜ್ಜಲ್ಲಿ ಇರುವಾಗ 10 ಸೀಟ್ ಕೊಟ್ಟು 5 ಸೀಟ್ ಹೋಗ್ಬಿಟ್ರೆ ಆ 5 ಜನ ಓಟ್ ಹಾಕ್ಕೊಂಡು ಯಾವ ಪಕ್ಷ ಇಲ್ಲಿ ಬಿ ಜೆ ಪಿ ಕಡೆ ಬಂದುಬಿಟ್ರೆ ಗೋವಿಂದ. ಅದಕ್ಕಾಗಿ ಅಲಯನ್ಸೇ ಬೇಡ ನಮಗೆ ಅಂತ. ಯಾಕಂದರೆ ಖಂಡಿತ ಅವರು ಆ ಕಡೆ ಎತ್ಕೊಡೋ ಶಕ್ತಿ ಬಿ ಜೆ ಪಿ ಹತ್ರ ಉಂಟು. ಸೊ ಆಪಿನೊಟ್ಟಿಗೆ ಅಲಯನ್ಸ್ ದಟ್ ಈಸ್ ದ ಮೇನ್ ಪಾಯಿಂಟ್. ಇಲ್ಲಾಂದ್ರೆ ಅವ್ರು ಕೊಡ್ತಿದ್ರು. ಯಾಕಂದರೆ ನಿಮಗೆ ಎಕ್ಸ್ಪ್ರೆಸ್ ನೋಡ್ತಿರೋದು ಬಿ ಎಸ್ ಪಿ ಪ್ರತಿ ಇಲೆಕ್ಷನ್ಲಿ ಸಹ ರಾಜಸ್ಥಾನದಲ್ಲಿ ಒಂದು 5, 7, 8 ಸೀಟ್ ಹೊಡಿತದೆ. ಮತ್ತೊಂದು ಇಲೆಕ್ಷನ್ ಬರುವಾಗ ಅವ್ರು ಇದ್ದಾರೆ ಕಾಂಗ್ರೆಸ್ ಕಡೆ ಇರ್ತಾರೆ, ಅದು ಬಿ ಜೆ ಪಿ ಸೇರ್ತಾರೆ, ಎಲ್ಲ ಒಟ್ಟಾಗಿ ಬರ್ತಾರೆ. ಆಗ ಮುಗಿತಲ್ಲ, ಆ್ಯಂಟಿ ಡಿಫೆಕ್ಷನ್ ಅಪ್ಲೈ ಆಗೋದಿಲ್ಲ. ಹಾಗಾಗಿ ಈ ಸಲ ಕಾಂಗ್ರೆಸ್ ಇಲ್ಲ ನಾವು 90 ಸೀಟ್ ಕಂಟೆಸ್ಟ್ ಮಾಡಿಬಿಡುವ ಅಂತ. 1 ಸೀಟಲ್ಲೇನ ಇವ್ರಿಗೆ ಕೊಟ್ಟಿದ್ದಾರೆ, ಅಲ್ಲಿಗೆ ಭಿವಾನಿ ಅಂತ ಕ್ಷೇತ್ರದಲ್ಲಿ ಅಗೇನ್ ಕಮ್ಯುನಿಸ್ಟ್ ಪಾರ್ಟಿ ಕೊಟ್ಟಿದ್ದಾರೆ. 89 ಸೀಟಲ್ಲಿ ಅವ್ರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನಾಗಲ್ಲಿ. ಸೊ ಅವ್ರಿಗೆ ಗಮ್ಮತ್ತುಂಟು. ಅದರ ಮತ್ತೇನು ಎಲ್ಲ ತುಂಬ ಉಂಟು ಈ ವಿಷಯಗಳಲ್ಲಿ. ಕಾಂಗ್ರೆಸ್ ಇಂಡಿಪೆಂಡೆನ್ಸ್ ಕಂಟೆಸ್ಟ್ ಮಾಡ್ತಾರಲ್ಲ, ಬಿ ಜೆ ಪಿಯವರು ಒಂದು ಗೋಪಾಲ್ ಕಾಂಡ ಅಂತ ಒಂದು ದೊಡ್ಡ ಇಶ್ಯೂ ಆಗಿತ್ತು ನಿಮ್ಗೆ ಗೊತ್ತಿರೋ, ಅರೆಸ್ಟ್ ಕಥೆಯಾಗಿ ಅದು ಗೃಹ ಮಂತ್ರಿಯನ್ನು ಅರೆಸ್ಟ್ ಮಾಡಿದ್ದಾರೆ ಆಯಿತಾ. ಅವನು ಒಂದು ಹರಿಯಾಣ ಲೋಕಶಕ್ತಿ ಪಾರ್ಟಿ ಅಂತ ಕಟ್ಟಿದ್ದಾನೆ ಅವನು, ಗೋಪಾಲ್ ಕಾಂಡ ಅಂತ. ಅವನು ಸೀಟ್ ಒಟ್ಟಿಗೆ ಅಲಯನ್ಸ್, ಅವನಿಗೆ ಸೀಟ್ ಬಿಟ್ಟು ಅಲ್ಲಿ ಕಂಟೆಸ್ಟ್ ಮಾಡಿ ಅಲ್ಲಿ ಒಟ್ಟಿಗೆ ಅಲಯನ್ಸ್ ಮಾಡಿದ್ದಾರೆ ಅವರು ಹರಿಯಾಣ.
ಮತ್ತು ಇವ್ರದ್ದೇನು ಗೊತ್ತಾ, ಇಂಡಿಯನ್ INLD, ಇಂಡಿಯನ್ ನ್ಯಾಷನಲ್ ಲೋಕದಲ್, ಅವರು ಮಾಯಾವತಿ ಪಾರ್ಟಿ ಒಟ್ಟಿಗೆ ಅಲಯನ್ಸ್. ಇನ್ನು ಇಷ್ಟ ಅಷ್ಟು ಇವರಿದ್ದಾರಲ್ಲ, ಯಾರು ದುಷ್ಯಂತ್ ಚೌಟಾಲ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಅವ್ರದ್ದು ಯಾರೊಟ್ಟಿಗೆ ಅಲಯನ್ಸ್, ಕಾಶಿರಾಮ್ ಚಂದ್ರಶೇಖರ್ ಅವರೊಟ್ಟಿಗೆ ಅಲಯನ್ಸ್. ಸೊ ಎಲ್ಲರೂ ಸ್ಪರ್ಧೆಯಲ್ಲಿದ್ದಾರೆ. ಬಟ್ ಅಂಥ ಸ್ಪರ್ಧೆ ಇರುವಾಗ ಮತ್ತೊಂದು ಜಾಟ್ಸ್ ವಾಟು 3 ಜನ ಜಾಟ್ಸ್ ಓಟನ್ನು ಕಿತ್ತೋಗಿದ್ದಾರೆ. ಯಾರು ಗೊತ್ತಾ? INLD, ದುಷ್ಯಂತ್ ಚೌಟಾಲ ಆ್ಯಂಡ್ ಹೂಡಾ. ಮೋಸ್ಟ್ಲಿ ಜಾಟ್ಸ್ ಒಂದು ಸೈಡ್ ಕನ್ಸಾಲಿಡೇಟ್ ಮಾಡಿ ಹೂಡನ್ನು ಸಪೋರ್ಟ್ ಮಾಡಿದೆ. ಈ ರಿಸಲ್ಟ್ ಬರಬೇಕಾದ್ರೆ ಆ ಹೂಡನ್ನು ಫುಲ್ಲು ಜಾಟ್ಸ್ ಕಮ್ಯುನಿಟಿ ಹ್ಯಾಸ್ ಮೇಟ್ ಸಪೋರ್ಟೆಡ್ ಅರ್ಥ ಆಯ್ತಲ್ಲ. ಈ ಸಲ ಸ್ಪ್ಲಿಟ್ ಆಗಿಲ್ಲ. ಅವ್ನು ಈ ಸಲ ಕ್ಯಾಂಪೇನ್ ಮಾಡ್ತಾ ಇದ್ದದ್ದು ಅವ್ರ ಅಪ್ಪ ಮಗನು ಭೂಪಿಂದರ್ ಹೂಡ ಗೊತ್ತಲ್ಲ, MP ಆಗಿದ್ದಾರೆ ಅವರು. ಅವ್ರು ಹೇಳ್ತಾರೆ, ದಯವಿಟ್ಟು ನೀವು ಲಾಸ್ಟ್ ಟೈಮ್ ಜಾಟ್ಸ್ ಓಟ್ ನೀವು ಒಳಗೆ ತಂದು ಒಬ್ರಿಗೆ 10 ಸೀಟ್ ಕೊಟ್ಟು ಅವ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದಿರಿ, BJP ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದಿರಿ. ಈ ಸಲ ಅದನ್ನು ಆ ಪ್ರಯತ್ನಕ್ಕೆ ಹೋಗಬೇಡಿ ನೀವು ಅಂತ, ನಮಗೆ ಅಬ್ಸಲ್ಯೂಟ್ ಮೆಜಾರಿಟಿ ಕೊಡಿ ಅಂತ ವೆರಿ ವೆಲ್ ಕ್ಯಾಂಪೈನ್ ಆತ. ಮತ್ತು ಆತಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿರೋ ಅಲ್ಲಿ 3 ಬಣ ಉಂಟು. ನಮ್ಮ ಕರ್ನಾಟಕದಲ್ಲಿ ಬಣ ಉಂಟು ಅಂತ ಹೇಳ್ತೇವಲ್ಲ, ಹಾಗೆ ಯಾರ್ದು ಒಂದು ಹೂಡಾ ಬಣ, ಒಂದು ಶೀಲಾ ಅಂತ ಲೇಡಿ ಇದ್ದಾಳಲ್ಲ, ಒಬ್ಬ ದಲಿತ, ಹಾಂ ಅವಳದು, ಮತ್ತು ಥರ್ಡ್ ಸುರ್ಜಿವಾನಂದು ಒಂದು ಬಣ ಉಂಟು. ಸುರ್ಜಿವಾನ ಮಗ ಈಸ್ ಕಂಟೆಸ್ಟಿಂಗ್ ಫಾರ್ ಅಸೆಂಬ್ಲಿ ಈ ಸಲ. ಸೊ ಅವಳು ಎಲ್ಲಿ ತನಕ ಅಂದರೆ ಫಸ್ಟ್ 10 ಡೇಸ್ ಕ್ಯಾಂಪೈನೇ ಬರಲಿಲ್ಲ. ದಲಿತ ಲೇಡಿ, ತುಂಬ ಪಾಪ್ಯುಲರ್ ಲೇಡಿ, ಪಾರ್ಟಿ ಪ್ರೆಸಿಡೆಂಟಲ್ಲಿ ಆಗಿದ್ದವಳು. ಕಡೆಗೆ ಇದು ಮಾಡಿಕೊಂಡು ಕ್ಯಾಂಪೈನ್ ಮಾಡಿದಾಳೆ. ಇಲೆಕ್ಷನ್ ಕ್ಯಾಂಪೈನ್ ನಿಂತ ಕೂಡಲೇ ಡೆಲ್ಲಿ ಹೋಗಿಬಿಟ್ಟಿದ್ದಾಳೆ ಆಕೆ. ಯಾಕಂದ್ರೆ ಶೀ ಈಸ್ ಆಲ್ಸೋ ಒನ್ ಆಫ್ ದಿ ಕಂಟ್ರಿ. ಯಾಕಂದರೆ ಆ ಫ್ಯಾಮಿಲಿ ನೀವು ಕೊಟ್ಟಾಯಿತು ಚೀಫ್ ಮಿನಿಸ್ಟರ್ ಎರಡು ಕೂಡ ಕಂಟಿನ್ಯೂಸ್ಲಿ 10 ಇಯರ್ಸ್ ಏನೋ ಅಲ್ಲಿ ರೂಲ್ ಮಾಡಿದ್ದಾರೆ. ಆ್ಯಕ್ಚುಲಿ ನನಗೊಂದು ಅವಕಾಶ ಕೊಡಿ, ದಲಿತ ಓಟು ನನ್ನ ಹತ್ರ ಉಂಟು ಅಂತ ಹೇಳ್ಕೊಂಡು. ಸೊ ಇವರ ಈ ನಂಬರ್ ಬಂದರೆ ಸೇಫು. ಯಾವ್ದು ಗೊತ್ತಾ, ಈಗೇನು ಬರ್ತಾರೆ ಸರಳ ಬಹುಮತ ದಾಟಿ ಬಂದಿರ್ತಾರೆ. 58-60 ಅಂತ ಹೇಳಿದ್ರೆ 2/3 60 ಅಂದರೆ 2/3 ಮೆಜಾರಿಟಿ. ಎಲ್ಲಾದರೂ 45-46 ಅಲ್ಲಿ ನಿಂತು ಬಿಟ್ಟರೆ, ಈ ಬಣ ಏನಾದರೂ ಎದ್ದು ಬಿಟ್ಟರೆ ಕೆಲವು ಉಂಟಲ್ಲ, ಕೆಲವರು ಸೀಟ್ ಕೊಡ್ಸೋರು ಇರ್ತಾರಲ್ಲ ಅವರಿಗೆ, ಅದು ಆ ರೀತಿ ಅದು ಸ್ವಲ್ಪ ಕಷ್ಟ. ಅಲ್ಲಿ ಆಕೆ ಡೆಡ್ ವಿರೋಧ ಇದ್ದಾಳೆ. ಆಕೆ ಎಲ್ಲಿ ತನಕ 10 ದಿನ ಕ್ಯಾಂಪೈನ್ಗೆ ಹೋಗಿಲ್ಲ. ವೆರಿ ಡಾಮಿನೇಟಿಂಗ್ ಲೀಡರ್ ಫ್ರಮ್ ದಲಿತ್ ಕಮ್ಯುನಿಟಿಯಿಂದ ಬಂದವಳು, ಹರಿಯಾಣದಲ್ಲಿ ಆ್ಯಕ್ಚುಲಿ. ಸೊ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದವಳು, ಪ್ರತಿ ಟೈಮ್ MP ಆಗಿದ್ದವಳು ಎಲ್ಲ. ಸೊ ಆದ್ದರಿಂದ ಇವರಿಗೆ ಈ 45 ಅಲ್ಲ, ನನಗೆ ಒಂದು ಗ್ಯಾರಂಟಿ ಗೌರ್ಮೆಂಟ್ ಬರಬೇಕು. ನಮ್ಮಲ್ಲಿ 136 ಬಂದಿತ್ತಲ್ಲ, ಅದೇ ರೀತಿ ಅಲ್ಲಿ ಒಂದು 60 ಬಂದರೆ ಸೇಫಾಗಿ 5 ವರ್ಷ ಗೌರ್ಮೆಂಟ್ ರೂಲ್ ಮಾಡೋದಕ್ಕೇನು ತೊಂದರೆ ಇಲ್ಲ. ಈ ಜಾತಿ ಪಾಲಿಟಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಹರಿಯಾಣ? ನೋಡಿ, 27% ಜಾಟ್ರಿದ್ದಾರೆ, 20% ದಲಿತರಿದ್ದಾರೆ. ಅದನ್ನು ಹೊರತುಪಡಿಸಿ ದೊಡ್ಡ ಸಂಖ್ಯೆಯಲ್ಲಿ OBC ಕಮ್ಯುನಿಟಿಗಳಿವೆ. ಅಹಿರರಿದ್ದಾರೆ, ಅಂದರೆ ಯಾದವರಿದ್ದಾರೆ, ಗುಜ್ಜರ್ಗಳಿದ್ದಾರೆ, ಖತ್ರಿಗಳಿದ್ದಾರೆ, ಸೈನಿಗಳಿದ್ದಾರೆ. ನಯಾಬ್ ಸೈನಿಯನ್ನೇ ಮುಖ್ಯಮಂತ್ರಿ ಮಾಡಲಿ. BJPಗೆ 2014 ಲಾಭ ಆಗಿದ್ದು ನಾನ್ ಜಾಟವ್ ಕನ್ಸಾಲ್ಟೇಷನಿಂದ. ಒಂದು ಕಡೆ ಚೌತಾಲ ಮತ್ತು ಹುಡ್ಡಾ ಇಬ್ಬರು ಕೂಡ ಜಾಟ್ ವೋಟ್ಗಳನ್ನು ಪಡಿತಾ ಇದ್ರು. ನಾನ್ ಜಾಟ್ ಒಂದು ಕನ್ಸಾಲ್ಟೇಷನ್ ಆಯ್ತು. ಯಾಕಂದರೆ 10 ವರ್ಷಗಳ ಕಾಲ ಭೂಪಿಂದರ್ ಹುಡ್ಡಾ ಮುಖ್ಯಮಂತ್ರಿ ಇದ್ದರು. ನಾನ್ ಜಾಟ್ ಕನ್ಸಾಲ್ಟೇಷನ್ ಆದಾಗ BJPಗೆ 2014 ದೊಡ್ಡ ಲಾಭ ಆಗಿತ್ತು. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 10ರಲ್ಲಿ 5 ಸೀಟ್ಗಳನ್ನು ಗೆಲ್ಲೋದು, ಜೊತೆಗೆ 1.5% ವೋಟ್ ಜಾಸ್ತಿ ಪಡೀತು, 47.5 ಸಮಥಿಂಗ್. BJPಗೆ 46%, ಬರೀ 5 ಸೀಟ್ಗಳು ಬಂತು. ಅಂದರೆ ಮೋದಿ ಕಾರಣದಿಂದ ನಿಮಗೆ ಫರೀದಾಬಾದ್, ಗುರ್ಗಾಂವ್ ನಗರ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ವೋಟ್ ಬಂದಿತ್ತು. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗನ್ಸುತ್ತೆ ಜನ ಒಂದು ಆಲ್ಟರ್ನೇಟಿವ್ ಅಂತ ಹೋಗಿದ್ದಾರೆ. ಒಂದು, ಜಾಟ್ ವೋಟ್ಗಳು ಡಿವೈಡ್ ಆಗಿಲ್ಲ ಈ ಬಾರಿ. ನೀವು ಕಳೆದ ಬಾರಿ ದುಷ್ಯಂತ್ ಚೌತಾಲರ ಪಾರ್ಟಿ ಕೂಡ 10 ಸೀಟ್ಗಳನ್ನು ಪಡೆದಿತ್ತು. ಈ ಬಾರಿ ಅದು ಡೆಸಿಮೇಟ್ ಆಗಿದೆ, 1-2 ಸೀಟ್ಗಳತ್ತ ಹೋಗಿದೆ. ಭೂಪಿಂದರ್ ಸಿಂಗ್ ಏನು ಹುಡ್ಡಾ ಇದ್ದಾರೆ, ಭೂಪಿಂದರ್ ಹುಡ್ಡಾ ಅವರತ್ತ ಹೆಚ್ಚು ಕನ್ಸಾಲ್ಟೇಷನ್ ಆದಂತೆ ಕಂಡು ಬಂತು. ಸ್ವಲ್ಪ ಶಲ್ಜಾ ಶಂಕರ್ ಶೆಟ್ಟರ್ ಹೇಳಿದಂತೆ 10 ದಿನಗಳ ಕಾಲ ಪ್ರಚಾರದಲ್ಲಿ ಪಾಲ್ಗೊಳ್ಳಿಲ್ಲ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಅಜಿತ್, ನೀವು 20% ದಲಿತರ ವೋಟ್ಗಳಲ್ಲಿ 2/3 ವೋಟ್ ಕಾಂಗ್ರೆಸ್ಸಿಗೆ ಬಂದಿತ್ತು. ಅಂದರೆ ನಿಮಗೆ OBC ಹೊರತಾಗಿ ಜಾಟ್ ಮತ್ತು ದಲಿತರು ಒಟ್ಟಾಗಿ ಬಂದು ಕಾಂಗ್ರೆಸ್ಸನ್ನು ಈ ಬಾರಿ ಅಧಿಕಾರಕ್ಕೆ ತರುವಂತೆ ಕಾಣ್ತಾ ಇದೆ. ಹ್ಯೂಜ್ ಆಂಟಿ ಇನ್ಕಂಬನ್ಸಿ ಇತ್ತು, ಲೀಡರ್ಶಿಪ್ ಇರಲಿಲ್ಲ. ಮತ್ತು ನೀವು ರಾಷ್ಟ್ರೀಯ ದೃಷ್ಟಿಯಿಂದ ನೋಡಿದಾಗ ಅಜಿತ್, ದಿಸ್ ಇಸ್ ಅ ವಾರ್ನಿಂಗ್ ಬೆಲ್ ಅಗೇನ್ ಫಾರ್ BJP. ಯಾಕಂದರೆ BJP ಮೋದಿ ಕಾರಣದಿಂದ ರಾಷ್ಟ್ರೀಯ ಚುನಾವಣೆಯಲ್ಲಿ 10ರಲ್ಲಿ 5 ಸೀಟ್ಗಳನ್ನಾದರೂ ಹರಿಯಾಣದಲ್ಲಿ ಗೆದ್ದುಕೊಂಡಿತ್ತು. ಆದರೆ ವೆನ್ ಇಟ್ ಕಮ್ಸ್ ಟು ವಿಧಾನಸಭಾ, ಈ ಬಾರಿ ನೋಡಿ, ಕಳೆದ ಬಾರಿ 10 ರ್ಯಾಲಿಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ನರೇಂದ್ರ ಮೋದಿ ಮಾಡಿದರು. 10 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿದ್ರು ಅವರು. ಈ ಬಾರಿ ಅವರು 4ರಿಂದ 5 ರ್ಯಾಲಿಗಳನ್ನು ಮಾತ್ರ ಹರಿಯಾಣದಲ್ಲಿ ಮಾಡಿದರು. ಎಲ್ಲೂ ಕ್ಯಾಂಪೇನಲ್ಲಿ ಮೋದಿ ಪೋಸ್ಟರ್ಸ್ಗಳನ್ನು ಬಳಸಲಿಲ್ಲ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. BJP ತನ್ನ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಳ್ತಾ ಇದೆ. ಏನಂದರೆ BJP ಫಿರ್ಸೆ ಅಂತಕ್ಕಂಥ ಒಂದು ಕ್ಯಾಂಪೇನನ್ನು ನಡೆಸಲಾಯಿತೆ ಹೊರತು ಮೋದಿ ಜಾಸ್ತಿ ಕ್ಯಾಂಪೇನನ್ನು, ಮೋದಿ ಸೆಂಟ್ರಿಕ್ ಕ್ಯಾಂಪೇನನ್ನು ಹೇಗೆ ನಡೆಸುತ್ತೆ ಕರ್ನಾಟಕದಲ್ಲಿ ನಡೆಸಿತ್ತು, ಆ ರೀತಿ ಹರಿಯಾಣದಲ್ಲಿ BJP ನಡೆಸಲಿಲ್ಲ. ನನಗನ್ಸುತ್ತೆ ಅಜಿತ್,
ಕೇಂದ್ರದ ಈಗ ನಾವು ಹರಿಯಾಣದ ಒಂದು ಪಾಲಿಟಿಕ್ಸ್ ಆಯಿತು, ದಿಲ್ಲಿ ದೃಷ್ಟಿಯಿಂದ ನೋಡಿದಾಗ ನಿಮಗೆ ಜಮ್ಮು ಕಾಶ್ಮೀರದ ಬಿಡಿ, ಜಮ್ಮು ಭಾಗದಲ್ಲಿ ಬಿ ಜೆ ಪಿ ಸೀಟ್ಗಳನ್ನು ಗೆದ್ದಿರಬಹುದು. ಅಲ್ಲಿ ಹಿಂದೂ ಮುಸ್ಲಿಂ ಡಿವಿಷನ್ನ ಕಾರಣದಿಂದ ಅದಕ್ಕೊಂದು ಐತಿಹಾಸಿಕ ಪೃಷ್ಠಭೂಮಿ ಇದೆ. ಹರಿಯಾಣದ ಸೋಲು, ನೆಕ್ಸ್ಟ್ ಮಹಾರಾಷ್ಟ್ರದ ಇವತ್ತು ಇಲೆಕ್ಷನ್ ಕಮಿಷನ್ ಹೇಳಿದೆ ನವೆಂಬರ್ 26 ನಾವು ಮಹಾರಾಷ್ಟ್ರದ ಚುನಾವಣಾ ಪ್ರಕ್ರಿಯೆ ಮುಗಿಸ್ತೀವಿ ಅಂತ. ಜಾರ್ಖಂಡದ ಚುನಾವಣೆ, ನೆಕ್ಸ್ಟ್ ಇಯರ್ ಡೆಲ್ಲಿ, ಅದಾದ್ಮೇಲೆ ಬಿಹಾರ, ಎಲ್ಲವೂ ಕೂಡ ಎಲ್ಲೂ ಬಿಜೆಪಿಗೆ ಸಿಹಿ ಸುದ್ದಿ ಬರುವ ಲಕ್ಷಣಗಳಿಲ್ಲ. ಅದು ಕೇಂದ್ರದ ಸರ್ಕಾರದ ಮೇಲೆ ಏನು ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಹರಿಯಾಣ 10 ವರ್ಷ ಬಿ ಜೆ ಪಿ ಕೈಯಲ್ಲಿತ್ತು. ಡೆಸಿಮೇಟ್ ಆಗ್ತಾ ಇರ್ತಕ್ಕಂಥದ್ದು ನೋಡಿದರೆ ಬಿ ಜೆ ಪಿ 9% ಇತ್ತು ರೀ 2009 ಚುನಾವಣೆಯಲ್ಲಿ 4 ಸೀಟು. 2014 ಚುನಾವಣೆಯಲ್ಲಿ ಬಿ ಜೆ ಪಿ ಎಕ್ದಮ್ 45-47% ಹೋಗಿತ್ತು. ಈಗ ಅಗೇನ್ ಬಿ ಜೆ ಪಿ ಇಸ್ ಕಮಿಂಗ್ ಬ್ಯಾಕ್ ಟು 35-38%. ನನಗನ್ಸುತ್ತೆ ಒಂದು ಜಾಟ್ರ ಮತಗಳು ಮತ್ತು ದಲಿತರ ಮತಗಳು ಬಿ ಜೆ ಪಿಯನ್ನು ಕಂಪ್ಲೀಟಾಗಿ ಕೈ ಬಿಟ್ಟಂತೆ ಕಾಣ್ತಾ ಇವೆ. ಶಂಕರ್ ಶೆಟ್ಟರ್, ಪ್ರಶಾಂತ್ ಒಂದು ಅಬ್ಸರ್ವೇಷನ್ ಕರೆಕ್ಟ್ ಆಗಿದೆ. ಬಿ ಜೆ ಪಿಗೆ ಹತ್ತಿರದ ಯಾವ ವಿಧಾನಸಭಾ ಚುನಾವಣೆಯಲ್ಲೂ ಹ್ಯಾಪಿ ನ್ಯೂಸ್ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಾನು ಸ್ವಲ್ಪ ಡಿಫರ್ ಆಗ್ತೇನೆ ಪ್ರಶಾಂತ್ ಅವ್ರ ಹತ್ರ. ಯಾಕೆ ಗೊತ್ತಾ, ಜಾರ್ಖಂಡಲ್ಲಿ ಅವ್ರಿಗೆ ಸಹ ಚಾನ್ಸ್ ಉಂಟು. ಓಕೆ, ಜಾರ್ಖಂಡಲ್ಲಿ ಚಾನ್ಸಸ್ ಉಂಟು. ಯಾಕಂದರೆ ಗೊತ್ತಲ್ಲ, ಹೇಮಂತ್ ಸೊರೇನ್ ಜೈಲಿಗೆ ಹೋಗಿ ಬಂದರು. ಅಲ್ಲಿ ಅವರ CM ಆಗಿ ಟೆಂಪರರಿ ಇದ್ದವರು ಚಂಪಕ್ ಸೊರೇನ್ನ ಬಿಟ್ಟು ಇದು ಜಾರ್ಖಂಡಲ್ಲಿ ಚೀಫ್ ಮಿನಿಸ್ಟರ್ ಅವರನ್ನು ತೆಗೆದ ಕೂಡಲೇ ಅವರು ಡಿಸೆಂಟಾಗಿ ಬಂದು BJP ಸೇರಿದರು. ಸೊ ಅಲ್ಲಿ ಮತ್ತೇನು ಗೊತ್ತಾ, ಜಾರ್ಖಂಡ್ ಎಲೆಕ್ಷನ್ ಯಾವಾಗಲೂ ಅಲ್ಲಿನೊಂದು 88 ಸೀಟ್ ಏನೋ ಇರೋದು ಇದೇ ರೀತಿ. ಅಲ್ಲಿ ನೆಕ್ ಟು ನೆಕ್ ಇರುವುದು ಅದು ಆ್ಯಕ್ಚುಲಿ. ಅಲ್ಲಿ ಒಂದು ಕಷ್ಟಪಟ್ಟು 50 ಸೀಟ್ ಹೊಡಿದು ಯಾವ್ದು ಪಾರ್ಟಿ ಗೆದ್ದರೂ ಕೂಡ. ಅಲ್ಲಿ ಜಾರ್ಖಂಡಲ್ಲಿ ಎಲೆಕ್ಷನ್ ಆಗೋದಂತೆ ಇವರು ಒಂದು ಸ್ಟೂಡೆಂಟ್ಸ್ ಪಾರ್ಟಿ ಒಂದುಂಟು, ASUN ಅಂತ ಉಂಟು, ಅಲ್ಲಿ ಯಾರ್ದು ಅವರೊಟ್ಟಿಗೆ ಅಲಯನ್ಸ್ ಹೋಗ್ತಾರೆ BJP ಅವರು. ವೇರ್ ಕಾಂಗ್ರೆಸ್ ಆ್ಯಂಡ್ JJM ಮತ್ತು RJD ಆ ಬಾರ್ಡರ್, ಬಿಹಾರ್ ಜಾರ್ಖಂಡ್ ಬಾರ್ಡರ್ ಒಂದು 4-5 ಸೀಟ್ ಇವ್ರಿಗೆ ಕೊಟ್ಬಿಡ್ತಾರೆ, ಯಾರಿಗೆ, ಲಲ್ಲೂ ಪಾರ್ಟಿಗೆ. ಸೊ ಈ ಸಲ ಜಾರ್ಖಂಡಲ್ಲಿ ಫಾರ್ಮೇಷನ್ ಮಾಡುವ ಚಾನ್ಸ್ ಬಲಿಷ್ಠವಾಗಿದೆ. ಮಹಾರಾಷ್ಟ್ರದಲ್ಲಿ ಕಷ್ಟ ಉಂಟು ಆ್ಯಕ್ಚುಲಿ. ಮಹಾರಾಷ್ಟ್ರದಲ್ಲಿ ಅಂದರೆ ಬಟ್ ಏನೋ ಅಲ್ಲಿ ಸ್ಕೀಮೆಲ್ಲ ಕೊಡ್ತಾ ಇದ್ದಾರೆ ಈಗ. ನಮ್ಮಗನೆಲ್ಲ ಮ್ಯಾನಿಫೆಸ್ಟೋಲ್ಲಿ ಹೇಳಿಲ್ಲ. ರಾಡಿ ಮಾಡ್ಕೊಂಡಿದ್ದಾರೆ ಬಿಡಿ. ರಾಡಿ ಎಲ್ಲ ರಾಡಿಯಾಗಿ ಹೋಗಿದೆ ಅದು ಮಹಾರಾಷ್ಟ್ರದ್ದು. ಅಂದರೆ ರಾಡಿ ಆಗೋದಂದ್ರೆ ಎಲ್ಲ ಕಲಸು ಮೇಲೋಗರ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಮಾಡಿದೆ. ಯಾಕಂದರೆ ಚಿತ್ರಾನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನು ಗೊತ್ತಾ, ಈಗಲೂ ಅಲ್ಲಿ ನಾನು ಕೇಳ್ತಾ ಇದ್ದೀನಿಲ್ಲ, SP ಇವರು ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಪಕ್ಷದವರು ಈಗಲೂ ಶರದ್ ಪವಾರ್ ಒಟ್ಟಿಗಿದ್ದಾರೆ ಗ್ರೌಂಡ್ ಲೆವೆಲಲ್ಲಿ. NCP ಶರದ್ ಪವಾರ್. ಈಗ ರಿಯಲ್ NCP ಇವ್ರದ್ದಾಯಿತು, ಅಜಿತ್ ಪವಾರ್ ಇದಾಯಿತು, ಸಿಂಬಲ್ ಹೆಸರೆಲ್ಲ ಅವ್ರಿಗೆ ಹೋಯ್ತು. ಅದೇ ರೀತಿ ಶಿವಸೇನೆಯವರು ಕುಂತ ಕಾರ್ಯಕರ್ತರು, ಆ ಶಿವಸೈನಿಕರೆಲ್ಲ ಉದ್ಧವ್ ಠಾಕ್ರೆ ಹಿಡಿದಾರೆ ಅಂತ ಹೇಳ್ತಾರೆ. ಎಷ್ಟು ಗೊತ್ತಂತ ನಮ್ಗೆ ಗೊತ್ತಾಗಲ್ಲ. ನಮ್ಮ ಫ್ರೆಂಡ್ಸಿಗೆ, ನಮ್ಮ ಒಕ್ಕಲ್ ಬನ್ಸ್ ಅಲ್ಲಿ ಬೇಕಾದರೆ ಓಟೇನ್ ಮಾಡಿ ಅವ್ರ ಹತ್ರ ಕೇಳಿದರೆ ಇಲ್ಲಪ್ಪ ಏನಂತ ಹೇಳಿಕ್ಕೆ ಹೌದಿಲ್ಲ, ಮೋದಿಯದೊಂದು ಫೇಸ್ ಇರೋದ್ರಿಂದ ಎಲ್ಲಿ ಇವರೆಲ್ಲ ಸಿಂಧೆ ಗ್ರೂಪು, ಇವನು ಅಜಿತ್ ಪವಾರ್ ಗ್ರೂಪ್ ಎಲ್ಲ ಬರ್ಬೋದು. ಬಟ್ ಆ ಗ್ರೌಂಡ್ ಲೆವೆಲ್ ವರ್ಕರ್ಸ್ ಇದ್ದಾರಲ್ಲ, ಶಿವಸೇನೆ ಮತ್ತು NCP ಅವರು ಅವ್ರ ಕಡೆನೇ ಇದ್ದಾರೆ ಅಂತ ಹೇಳ್ತಾರೆ. ಸೊ ಚಾನ್ಸಸ್ ಫಾರ್ ಬೆಟರ್ ಫಾರ್ ದೆಮ್. ಲಾಸ್ಟ್ ಎಲೆಕ್ಷನಲ್ಲಿ ಒಂದು ನೀವು ಹೇಳಿದಾಗೆ UPಯಲ್ಲಿ ನಂಬರ್ 1 ನಾವು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟೇ ಬರಲ್ಲ. ಕ್ವೈಟ್ 80-75 ಸೀಟ್ ಎಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಅದು 37ಕ್ಕೆ ಬಂದುಬಿತ್ತು. ದಟ್ ಮೇಜರ್ ಅಪ್ಸೆಟ್ ಆಗಿ ಕಾರಣ UP ಅಲ್ಲ. ನಂತರ ಮಹಾರಾಷ್ಟ್ರ ಮತ್ತೆ ಇಲ್ಲಿ ಕಮ್ಮಿ ಬಿಡಿ ಸೀಟು, 4-5 ಸೀಟ್ ಹೋಗಿದೆ. 5-5 ಶೇರ್ ಮಾಡಿಕೊಂಡು ಹರಿಯಾಣದಲ್ಲಿ 5 ಶೇರ್ ಮಾಡಿಕೊಂಡ್ರು. ಮತ್ತು ಸ್ವಲ್ಪ ಸೀಟ್ ರಾಜಸ್ಥಾನದಲ್ಲಿ ಗೆದ್ದರು. ಮತ್ತೆ ಎಲ್ಲ ಸ್ಟೇಟ್ಗಳಲ್ಲಿ ಅಂಥದ್ದೇನು ಅಪ್ಸೆಟ್ಸ್ ಏನು ಆಗಿಲ್ಲ ಆ್ಯಕ್ಚುಲಿ. ಅದರ ಬದಲು ಕೆಲವು ಸ್ಟೇಟೆಲ್ಲ ಅವ್ರಿಗೆ ಗೈನ್ ಆಯಿತು. ನಾವು ಎಕ್ಸ್ಪೆಕ್ಟ್, ಒರಿಸ್ಸಲ್ಲಿ ಗೈನ್ ಆಯಿತು, ಆಂಧ್ರದಲ್ಲಿ ಗೈನ್ ಆಯಿತು. ಹಾಗೆ ಈಗ ಈ ಎಲೆಕ್ಷನ್ ಉಂಟಲ್ಲ, ನಾಥವ್ರು ಹೇಳಿದಾಗೆ ಸ್ವಲ್ಪ ಮುನ್ಸೂಚಿ ಅಂತೇಳಿ ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಅಗ್ರೆಸಿವ್ ಆಗಲಿಕ್ಕೆ ಶುರು ಮಾಡ್ತದೆ. ಅದು ಈ ಫಿಗರ್ ಬಂದುಬಿಟ್ರೆ 60 ಸೀಟ್ಸ್ ಬಂದುಬಿಟ್ರೆ ಇದು ಅಗ್ರೆಸಿವ್ ಆಗಿಬಿಡ್ತದೆ. ಯಾಕೆ ಗೊತ್ತಾ, ಹರಿಯಾಣದಲ್ಲಿ. ಯಾಕಂದರೆ ಅವ್ರು ಪವರ್ ಕಳ್ಕೊಂಡು 10 ವರ್ಷ ಆಯಿತು. ಮತ್ತು 10-15 ವರ್ಷ ಅದಕ್ಕೆ ಮೊದಲು ಇವರು ಇದ್ದಾರೆ, ಇಂಡಿಯನ್ ನ್ಯಾಷನಲ್ ಲೋಕದಳವೇ ಇತ್ತು, ಅದರಲ್ಲಿ ಅವರೊಳಗೆ ಟ್ರಾನ್ಸ್ಫರ್. ಹರಿಯಾಣದ್ದು ಇದೇನು ಗೊತ್ತಾ ವಿಶೇಷ, BJP ಅವರು ಸುಮಾರು 2-3 ದಶಕಗಳಲ್ಲಿ ಸ್ಟೇಟ್ ಅವರು ಫೈಟೇ ಮಾಡಿಲ್ಲ ಕಾಂಗ್ರೆಸ್ ಒಟ್ಟಿಗೆ. ಹರಿಯಾಣ ಲೋಕದಳ ಒಟ್ಟಿಗೆ ಅಲಯನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ಅಲ್ಲೊಂದು ಫಾರ್ಮುಲಾ ಇತ್ತು, ಇವ್ರಿಗೊಂದು 25 ಸೀಟ್ ಬಿಟ್ಕೊಡ್ತಿದ್ರು. ಅವರು ಉಳಿದ 70 ಸೀಟಲ್ಲಿ ಅವರೇ ಕಂಟೆಸ್ಟ್ ಮಾಡ್ತಿದ್ರು. ಅವ್ರದ್ದೇ CM ಆಗ್ತಿದ್ರು, ಇವರೆಲ್ಲ 2-3 ಜನ ಮಿನಿಸ್ಟರ್ ಆಗ್ತಿದ್ರು. ಇದು ಅಲ್ಲಿ ಮತ್ತು ಪಂಜಾಬಲ್ಲಿ ನಡೆದು ಬಂದ ದಾರಿ ಅದು. ಅಲ್ಲಿ ಸಲ್ಲಿ ಈ 2 ಸ್ಟೇಟ್ಗಳು ನೇಬರಿಂಗ್ ಸ್ಟೇಟ್ಸ್. ಮೊದಲು ಪಂಜಾಬ್ ಎಲ್ಲಿ ಹರಿಯಾಣ ಉದ್ಭವ ಆದದೇ ಪಂಜಾಬಿಂದ ಡಿವೈಡ್ ಆಗಿ ಹರಿಯಾಣ ಬಂದದ್ದು. ಮೊದಲು ಪಂಜಾಬ್ ಒಂದೇ ಸ್ಟೇಟ್ ಆಗಿತ್ತದು. ಫಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಫಸ್ಟ್ ಸ್ಟೇಟಾಗಿ ಹೋದಂಥ ಹರಿಯಾಣ ಒಂದು ಸಪ್ರೇಟಾಗಿ ಹೋದದ್ದು ಆ್ಯಕ್ಚುಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಬಿಗಿನಿಂಗಲ್ಲಿ. ನಂತರ ಬೇರೆ ಸ್ಟೇಟ್ಗಳು ಡಿವೈಡ್ ಆಯ್ತಲ್ಲ, ಇದ್ದದೇ ಆಯ್ತಲ್ಲ. ಸೊ ಹರಿಯಾಣ ಮತ್ತು ಪಂಜಾಬಲ್ಲಿ ಮೊದಲಿಂದ ಅಷ್ಟಲಿಂದ ಕಾಂಗ್ರೆಸ್ಗೆ ಸ್ಟ್ರಾಂಗ್, ಇವರು BJP ಅವರಿಗೆ ಸ್ಟ್ರಾಂಗ್ ಹೋಲ್ಡ್ ಹೇಳಿಲ್ಲ. ಬಟ್ ಬಿಕಾಸ್ ಆಫ್ ಮೋದಿ ಒಂದು ಪವರಲ್ಲಿ 2014 ಮೋದಿ ಅವರು ಅದ್ಭುತ ವಿಜಯ ಸಾಧಿಸ್ತಾರೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ. ಇಮಿಡಿಯೇಟ್ ಅಸೆಂಬ್ಲಿ ಎಲೆಕ್ಷನ್ ಆಗ್ತದೆ. ಅಸೆಂಬ್ಲಿ ಎಲೆಕ್ಷನ್ ಆಗುವಾಗ ಅಲ್ಲಿಂದ ಶುರುವಾಯ್ತು ಅವ್ರದ್ದು ಇಂಡಿಪೆಂಡೆಂಟ್ ಚೀಫ್ ಮಿನಿಸ್ಟರ್. ಅವರ ಪಾರ್ಟಿಯಿಂದ 2 ಚೀಫ್ ಮಿನಿಸ್ಟ್ರು, ಒಬ್ಬರು 9.5 ವರ್ಷ ರೂಲ್ ಮಾಡಿದರು, ಒಬ್ಬರು 6 ತಿಂಗಳಿನ ರೂಲ್ ಮಾಡ್ತಾ ಇದ್ದಾರೆ. ಸೊ ಈ ಎಲೆಕ್ಷನಲ್ಲಿ ಅವರು ಇದು
ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಕೂಡ ನಮಗೆ ಆ್ಯಕ್ಚುಲಿ ಅದೊಂದು ನಮಗೆ ಒಂದು ಶ್ರೇಷ್ಠವಾದ ಅದಕ್ಕೆ ಒಂದು ಕಾಶ್ಮೀರಕ್ಕೆ ಒಂದು ನಾವು ಪವಿತ್ರ ಅದು ಭಾರತ ಮಾತೆ ಹಣೆ ಅಂತ ಹೇಳ್ತಾರೆ, ಮೊದಲು ಕಿರೀಟ ಅಂತ ಹೇಳ್ತಿದ್ರು. ಕಿರೀಟ ಅಂತ ಹೇಳಬಾರ್ದು, ಯಾಕಂದರೆ ಅದಕ್ಕೆ ಕಿತ್ಕೊಂಡು ಹೋಗ್ಬೋದು. ನಾನು ಅದಕ್ಕೆ ವರ್ಡಿಂಗ್ ಹೇಳ್ತೇನೆ, ಅದು ಹಣೆ ಅಂತ, ಭಾರತ ಮಾತೆ ಹಣೆ ಅಂತ ಹೇಳ್ಕೊಂಡು. ಕಿರೀಟ ಇನ್ನೂ ಮೇಲಿದೆ. ಸೊ ಈಗ ಕೆಲವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಓದ್ತಾ ಇರುವಾಗ ಟೂರಿಸಮ್ ಜಾಸ್ತಿ ಆಗಿದೆ, ಇಂಡಸ್ಟ್ರಿಗಳು ಡೆವಲಪ್ ಆಗ್ತಾ ಉಂಟು, ಫಾರಿನ್ ಇನ್ವೆಸ್ಟ್ಮೆಂಟ್ ಬರ್ತಾ ಉಂಟು ಆಫ್ಟರ್ 370 ಆರ್ಟಿಕಲ್ಸ್ ಮೇಲೆ, ಗಲಾಟೆ ಕಮ್ಮಿ, ಇದು ಓದ್ತಾ ಇರೋದು. ನಿಜ ಸಂಗತಿ ಅಲ್ಲಿ ಏನಂತ ಗೊತ್ತಿಲ್ಲ. ಸೊ ಈ ಬೆಳವಣಿಗೆಯಲ್ಲಿ ಆ್ಯಕ್ಚುಲಿ ಉಂಟಲ್ಲ, ಈ ಬೆಳವಣಿಗೆ ಒಳ್ಳೆ 370 ರಿಮೂವ್ ಮಾಡಿದ ಆರ್ಟಿಕಲ್ 370 ರಿಮೂವ್ ಮಾಡಿ ಒಳ್ಳೆ ಬೆಳವಣಿಗೆ ಆಗ್ತಾ ಉಂಟು ಆ್ಯಕ್ಚುಲಿ 370ಯಲ್ಲಿ. ಮತ್ತು ಅಷ್ಟೊಂದು ಗಲಾಟೆ ಇಲ್ಲ ಮೊದಲಿನಷ್ಟು. ಬಟ್ ಇದು ಅಪೋಸಿಷನ್ ಪಾರ್ಟಿ ಹತ್ರ ಕೇಳಿದ್ರೆ ಎಷ್ಟತೆ ಇಲ್ಲ, ಮೊದಲಿನ ನಿಂತ ಗಲಾಟೆನೂ ಕಮ್ಮಿ ಆಗಿಲ್ಲ, ಯಾವ ಟೂರಿಸಮ್ ಇಲ್ಲ, ಯಾವ ಫಾರಿನ್ ಫಂಡ್ ಬರೋದಿಲ್ಲ ಅಂತ. ಇದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಹತ್ರ ಬಂದಾಗ ಟೆರರ್ ಆಕ್ಟಿವಿಟೀಸ್ ಒಂಚೂರು ಜಾಸ್ತಿ ಆದವು. ಬಟ್ ಎಲೆಕ್ಷನ್ ನಿಯರ್ಲಿ 64% ಕರ್ಫ್ಯೂಗಳು ಎಷ್ಟಿರ್ತಿದ್ವು ಏನು ಜಮ್ಮು ಕಾಶ್ಮೀರ, ಇದು ಕಾಶ್ಮೀರ ಕಣಿವೆಯಲ್ಲಿ ಕರ್ಫ್ಯೂಗಳು ಎಷ್ಟಾಗ್ತಿದ್ವು, ಕಲ್ಲು ತೂರಾಟ ಎಷ್ಟಾಗ್ತಿ ಸರ್. ತುಂಬ ಮತ್ತೇನು ಗೊತ್ತಾ, ಯಾರು ಕಾಶ್ಮೀರಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಒಂದು ಟೈಮಲ್ಲಿ ದೊಡ್ಡ ಟೂರಿಸಮ್ ಪ್ಲೇಸ್ ಆಗಿತ್ತು ಅದು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಯಾರು ಕಾಶ್ಮೀರ, ನಮ್ಗೆ ಗೊತ್ತಿಲ್ಲ, ನಾನಂತೂ ನಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಕಾಶ್ಮೀರಕ್ಕೆ ಹೋಗಿದ್ದೆ ಅಂತ ಹೇಳಿ. ಬಟ್ ಹಿಂದಿನ ನನ್ನ ಚಿಕ್ಕವನಿಗೆ ಎಷ್ಟೋ ಜನ ಹೇಳ್ತಿದ್ರು ನಾನು ಕಾಶ್ಮೀರಕ್ಕೆ ಹೋಗಿದ್ದೇನೆ, ಕಾಶ್ಮೀರಕ್ಕೆ ಹೋಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ರಿಯಲಿ ಕಮ್ಮಿ ಆಗಿದೆ, ನಮ್ಗೆ ಗೊತ್ತವರು ರಿಯಲಿ ಕಮ್ಮಿ ಆಗಿದೆ. ಈಗ ಟೆರರಿಸಮ್ ಕಮ್ಮಿ ಆಗಿದೆ. ಮತ್ತು ಬಟ್ ಏನು ಗೊತ್ತಾ, ಅಲ್ಲಿ ನಮ್ಮ ಸಿಕ್ಕಾಪಟ್ಟೆ ನಮ್ಮ ಸೇನೆ ಉಂಟಲ್ಲ, ಮೋಸ್ಟ್ಲಿ 1/3 ಆಫ್ ದಿ ಸೇನೆ ಇರೋದುಂಟಲ್ಲ ಆಲ್ಮೋಸ್ಟ್, ಅದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇರೋದು. ಸೊ ಅಲ್ಲಿ ಮಾಡುವ ಇನ್ವೆಸ್ಟ್ಮೆಂಟ್ ಉಂಟಲ್ಲ ಆ ರಾಜ್ಯಗಳಿಗೆ, ಇಲ್ಲಿ ನಾವು ಅರ್ನ್ ಮಾಡಬೇಕು, ಅದನ್ನು ಡಂಪ್ ಮಾಡಬೇಕಲ್ಲ. ಆ್ಯಕ್ಚುಲಿ ವಾಟ್ ಎವರ್ ವಿ ಅರ್ನ್ ವಿ ಹ್ಯಾವ್ ಟು ಸ್ಪೆಂಡ್ ದ್ಯಾಟ್ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಗೆ. ಇದಕ್ಕೆ ಒಂದು ಕೊನೆ ಅಂತ ಈ ಇಲೆಕ್ಷನ್ಗಳಲ್ಲಿ ಇದೆಲ್ಲ ಕೊನೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಇಲೆಕ್ಷನ್ ಆದರೂ ಇದರಲ್ಲೇನೋ ಗಲಾಟೆ ಕಮ್ಮಿ ಇರ್ತದೆ. ನನಗೆ ಜಮ್ಮು ಕಾಶ್ಮೀರದ ಚುನಾವಣೆಯ ಫಲಿತಾಂಶವನ್ನು ಬೇರೆ ದೃಷ್ಟಿಯಿಂದ ನೋಡಬೇಕಾಗತ್ತೆ. ನೀವು ಇಂಡಿಯನ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಜಮ್ಮು ಕಾಶ್ಮೀರದ ಚುನಾವಣೆ ನೋಡೋಕ್ಕಾಗಲ್ಲ. ಭಾರತದ ಸುರಕ್ಷೆಯ ದೃಷ್ಟಿಯಿಂದ ಇದರ ಇಂಪ್ಲಿಕೇಶನ್ಸ್ ಏನು, ಎಷ್ಟು % ವೋಟಿಂಗ್ ಆಯಿತು ಅನ್ನೋದೇ ಇದೆಯಲ್ಲ. ಹರಿಯಾಣದ ಚುನಾವಣೆ, ಮುಂಬರುವ ಮಹಾರಾಷ್ಟ್ರ, ಹಾರ್ಡ್ಕೋರ್ ಪಾಲಿಟಿಕ್ಸ್ ಅಂದರೆ ಏನು ವ್ಯತ್ಯಾಸ ಅಂತ ಕೇಳಿದ್ರು ನೋಡಿ. 2014 ನಂತರ BJP ಎಲ್ಲೂ ಗೆಲ್ಲದ ಹರಿಯಾಣ, ಅಸ್ಸಾಂ, ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ 4th ಪಾರ್ಟಿ ಇತ್ತು BJP, ಏಕಾಂಗಿಯಾಗಿ ಅಧಿಕಾರ ಹಿಡಿದು. ಈಗ ಅದರ ಡಿಸ್ಮ್ಯಾಂಟ್ಲಿಂಗ್ ಪ್ರೊಸೆಸ್ ಶುರು ಆಯಿತಾ ಅಂತಕ್ಕಂಥದ್ದು ಪ್ರಶ್ನೆ. ಲೋಕಸಭಾ ಚುನಾವಣೆಯಲ್ಲಿ 240 ಸೀಟ್ ಕಡಿಮೆ ಬಂತು ಸೀಟ್ಗಳು. ಅದಾದಮೇಲೆ ಹರಿಯಾಣ ಸೋಲ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇಲ್ಲ. ಇದು ಮೋದಿಯವರ ಕೇಂದ್ರದ ನಿರ್ಣಯ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಸ್ಟೋರಿ. ಯಾಕಂದರೆ ಮೋದಿ 2014ರಿಂದ 24ರವರೆಗೆ ಬಹುತೇಕ ರಾಜ್ಯಗಳನ್ನು ಗೆಲ್ತಾ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಂಡ್ರು. 3.0ದಲ್ಲಿ ರಾಜ್ಯಗಳನ್ನು ಒಂದೊಂದಾಗಿ ಸೋಲ್ತಾ ಹೋದರೆ ಅವರ ದಿಲ್ಲಿಯಲ್ಲಿನ ಆಡಳಿತದ ಮೇಲೆ ಮತ್ತು ನಿರ್ಣಯ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ, ಅದು ಪ್ರಾಯಶಃ ದೇಶದ ರಾಜಕಾರಣದ ದೃಷ್ಟಿಯಿಂದ ಬಹಳ ಮುಖ್ಯ. ನೀವೀಗ ಎಕನಾಮಿಕ್ ರಿಫಾರ್ಮ್ಸ್ ಬಗ್ಗೆ ನಾವು ಮಾತಾಡ್ತೀವಿ. ರಾಜ್ಯಗಳನ್ನು ಸೋಲ್ತಾ ಇದ್ರೆ ನೀವು ಕೀ ಎಕನಾಮಿಕ್ ರಿಫಾರ್ಮ್ಸ್ಗಳನ್ನು ತರಬಹುದಾ? ತರಲಿಕ್ಕೆ ಸಾಧ್ಯ ಆಗುತ್ತಾ? ನಾಳೆ 1 ನೇಷನ್ 1 ಇಲೆಕ್ಷನ್ನೇ ನೀವು ತರಬೇಕಾದ್ರೆ ಮಿತ್ರಪಕ್ಷಗಳು ಬೆಂಬಲಿಸ್ತಾವ. ಇದು ಪ್ರಮುಖವಾಗಿ ರಾಜ್ಯಗಳ ಚುನಾವಣೆಗಳನ್ನು ನೋಡುವ ದೃಷ್ಟಿಕೋನ ಅಂತ. ಥ್ಯಾಂಕ್ ಯು ಸೋ ಮಚ್ ಶಂಕರ್ ಶೆಟ್ಟರ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಈ ವಿಶೇಷ ಮುಗಿಸ್ತಾ ಇದ್ದೀನಿ. ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.